ॐ अज्ञातिमिरान्धस्य ज्ञानाञ्जनशलाखया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्म पदान्तिकं। वन्देऽहं श्रीगुरो श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणा रघुनाथान्वितं तं सजीवम् साद्वैतं सावधूतं परिजनासहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च नमो विष्णुपादाय कृष्णपृष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे नमो महावदन्याय कृष्णप्रेमप्रदायते कृष्णाय कृष्णचैतन्य नामने गौरतसे नमः। हे कृष्णा करुणा सिंधो दीनबंधो जगत्पते गोपेश गोपिका कांत राधा कांत नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा कृष्ण कृष्ण हरे 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 राम 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 हरे हरे मूकं करोति वाचालं पङ्गुं लङ्घयति गिरिं यत्प्रपातमहं वन्दे श्रीगुरो दीनतां परमानन्दमाधवं श्रीचैतन्येश्वरम्। हरे कृष्ण। ಸೊ ಕಳೆದ ಹಲವಾರು ಬುಧವಾರಗಳಲ್ಲಿ ನಾವು ಯಮರಾಜರು, ಯಮಕಿಂಕರರು, ವಿಷ್ಣು ದೂತರು ದುಸ್ಸಂಗದಿಂದ ದುಸ್ಸಂಗದ ಪ್ರಭಾವದಿಂದ ಅವನಿಗೆ ಅವನ ಪತನವಾಯಿತು. ಆದರೆ ಹರಿನಾಮದ ಶಕ್ತಿಯಿಂದ ಅವನ ಉದ್ಧಾರ ಕೂಡ ಆಯಿತು. ಈ ಒಂದು ಪ್ರಸಂಗವನ್ನ ಕೇಳಿದ್ದೀವಿ. ಮತ್ತೆ ಹರಿನಾಮದ ಮಹಿಮೆಯನ್ನ ಕೂಡ ಕಳೆದ ಅಧ್ಯಾಯದಲ್ಲಿ ಕೇಳಿದ್ದೀವಿ. ಯಮರಾಜರ ಮುಖದಿಂದ ಹರಿನಾಮದ ವರ್ಣನೆಯನ್ನು ನಾವು ಕೇಳಿದ್ದೀವಿ. ಸೊ ಯಾರೇ ಆಗಿರಲಿ, ಎಂಥವರೇ ಆಗಿರಲಿ, ಅವರು ಭಗವಂತನ ನಾಮೋಚ್ಚಾರಣೆ ಮಾಡಿದರೆ ಸಾಕು, ಎಲ್ಲ ಪಾಪಗಳಿಂದ ಮುಕ್ತರಾಗಿ ಭಗವಂತನ ಸಾನ್ನಿಧ್ಯ ದೊರಕುತ್ತೆ ಅನ್ನೋ ಮಾತನ್ನೇ ಯಮರಾಜರು ಹೇಳಿದ್ದಾರೆ. ಸೊ ಈ ಹರಿನಾಮ ಅಪರಾಧ ರಹಿತವಾಗಿರಬೇಕು. ಸೊ ವಿವಶಃ ಅಂದ್ರೆ ತುಂಬಾ ಪ್ರೀತಿಯಿಂದ, ಉತ್ಕಂಠದಿಂದ ನಾವು ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಬೇಕು. ಆಗ ನಾವು ಭಗವಂತನನ್ನು ಸಾಧಿಸಲು ಸಾಧ್ಯ. ಸೊ ಈ ಒಂದು ವಿಷಯ ಪೋಷಣಂ ತದ್ ಅನುಗ್ರಹ. 6ನೇ ಸ್ಕಂದದ ಒಂದು ವಿಷಯ ಯಾವುದು? ಪೋಷಣ. ಭಗವಂತ ತನ್ನ ಭಕ್ತರ ಪೋಷಣೆಯನ್ನು ಹೇಗೆ ಮಾಡ್ತಾನೆ ಅನ್ನೋದನ್ನ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಸೊ ಹೇಗೆ ತಂದೆ ತಾಯಿ ಮಕ್ಕಳ ಪೋಷಣೆ ಮಾಡ್ತಾರೆ, ಲಾಲನೆ ಪಾಲನೆ ಪೋಷಣೆ ಇದನ್ನೆಲ್ಲ ಮಾಡ್ತಾರೆ, ಅದೇ ರೀತಿ ಭಗವಂತ ಕೂಡ ಎಲ್ಲ ಜೀವಾತ್ಮಗಳಿಗೆ, ಬದ್ಧಾತ್ಮಗಳಿಗೆ ಪೋಷಣೆಯನ್ನ, ವಿಶೇಷವಾಗಿ ತನ್ನ ಭಕ್ತರಿಗೆ ಪೋಷಣೆಯನ್ನ ಒದಗಿಸಿಕೊಡ್ತಾನೆ ಅನ್ನುವ ಮಾತನ್ನ ನಾವು ಇಲ್ಲಿ ನೋಡ್ಬೋದು. ಹೀಗೆ ಅಜಾಮಿಲ ಭಕ್ತನಾಗಿದ್ದ, ಶುದ್ಧ ಭಕ್ತನಾಗದೇ ಇದ್ರೂ ಕೂಡ ಭಕ್ತನಾಗಿದ್ದ. ಆದರೆ ವಿವಶವಾಗಿ ಅವನ ಪತನವಾಯಿತು. ಆದ್ರೂ ಕೂಡ ಭಗವಂತ ಅವರ ರಕ್ಷಣೆ ಮಾಡಿದ. ಅಪಿಚೇತ್ಸು ದುರಾಚಾರೋ ಭಜತಿ ಮಾಮನನ್ಯ ಭಾಗ್ ಸಾಧುರೇವ ಸ ಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಭಗವದ್ಗೀತೆಯಲ್ಲಿ ಹೇಳಿದಾಗೆ, ಸೊ ಯಾರೋ ಒಬ್ಬರ ವ್ಯಕ್ತಿಯ ಪತನವಾದರೂ ಕೂಡ, ಇಫ್ ಹಿ ರಿಪೆಂಟ್ಸ್, ಪಶ್ಚಾತ್ತಾಪವನ್ನು ಮಾಡಿ ಮತ್ತೆ ಭಜತೆ ಮಾಂ ಅನನ್ಯ ಭಾಗ್, ಮತ್ತೆ ಅನನ್ಯ ಭಾವದಿಂದ ಭಗವಂತನ ಭಜನೆಯಲ್ಲಿ ತೊಡಗಿದ್ರೆ ಅವನನ್ನ ಸಾಧು ಅಂತಾನೆ ಪರಿಗಣಿಸಬೇಕು ಅಂತ ಕೃಷ್ಣ ಹೇಳ್ತಾನೆ.
ಅದಕ್ಕೆ ಈಗ ಅಜಾಮಿಳ ಹಿಂದೆ ಪಾಪಿಯಾಗಿದ್ರು ಕೂಡ ಅವನೀಗ ಸಾಧುವಾಗಿದ್ದಾನೆ. ಭಗವಂತನ ಸೇವೆಯಲ್ಲಿ ತೊಡಗಿದ್ದಾನೆ, ನಾಮಸ್ಮರಣೆ ಮಾಡ್ತಾ ಇದ್ದಾನೆ. ಸೊ ಅವರನ್ನು ಸಾಧು ಅಂತಾನೆ ತಿಳ್ಕೋಬೇಕು. ನಂತರ ಅವರು ವೈಕುಂಠಕ್ಕೆ ಕೂಡ ಹೋಗಿಬಿಟ್ರು. ಕರೆಕ್ಟ್. ಸೊ ಎಲ್ಲ ವಿಷಯಗಳನ್ನು ನಾವು ತಿಳಿದಿದ್ದೀವಿ. ಸೊ ಇದು ಭಗವಂತನ ಘೋಷಣೆ. ರೈಟ್. ಪತಿತ ಜೀವಾತ್ಮರಿಗೂ ಕೂಡ ಭಗವಂತ ಅನುಗ್ರಹವನ್ನು ನೀಡಿ ಪೋಷಣೆಯನ್ನ ಕೊಡ್ತಾನೆ. ಸೊ ಪೋಷಣಂ ತದ್ ಅನುಗ್ರಹ. ಸೊ ಪೋಷಣ ವಿಷಯಕ್ಕೆ ಇದೊಂದು ಕತೆ ಪ್ರಥಮವಾಗಿ ಚರ್ಚೆ ಆಗಿದೆ. ಮುಂದೆ ಹೋಗ್ತಾ ಹೋದಂಗೆ ನಾವು ನೋಡ್ತೀವಿ ಹೇಗೆ ಆ ಚಿತ್ರಕೇತುವಿನ ರಕ್ಷಣೆ ಮಾಡ್ತಾನೆ ಭಗವಂತ. ರೈಟ್. ಸೊ ಅದು ಕೂಡ ಕತೆ ಬರ್ತದೆ ಮುಂದೆ. ಇಟ್ ಸ್ಟಾರ್ಟ್ಸ್ ಫ್ರಮ್ 7th ಚಾಪ್ಟರ್. ಸೊ 7ನೇ ಅಧ್ಯಾಯದಿಂದ ಆ ಕತೆ ಸ್ಟಾರ್ಟ್ ಆಗ್ತದೆ. ಅಂದರೆ 4, 5 ಮತ್ತೆ 6 ಈ 3 ಅಧ್ಯಾಯಗಳಲ್ಲಿ ದಕ್ಷ ಪ್ರಜಾಪತಿಯ ಕತೆ ಬರ್ತದೆ. ಸೊ ದಕ್ಷ ಪ್ರಜಾಪತಿ ಆಕ್ಚುಲಿ 4ನೇ ಸ್ಕಂದದಲ್ಲಿ ಏನು ಕಥೆ ಇತ್ತು ಅದು ಈಗ ಕಂಟಿನ್ಯೂ ಆಗ್ತಾ ಇದೆ. ಸೊ 4ನೇ ಸ್ಕಂದದಲ್ಲಿ ನಾವು ನೋಡಿರುವ ಹಾಗೆ 4ನೇ ಸ್ಕಂದದ ಅಂತ್ಯದಲ್ಲಿ ಉತ್ತಾನಪಾದನ ಮಗ ಮನುವಿನ ಸ್ವಯಂಭೂ ಮನುವಿನ ಮಗ ಉತ್ತಾನಪಾದನಿಗೆ ಆ ಉತ್ತಮ ಮತ್ತೆ ಧ್ರುವನ ವಂಶದಲ್ಲಿ ಋತು ಮಹಾರಾಜರ ವಂಶದಲ್ಲಿ ಪ್ರಾಚೀನ ಪರಿಷತ್ನ ಮಕ್ಕಳಾದಂತಹ ಪ್ರಚೇತಸ. ಸೊ ಈ ಪ್ರಚೇತರು ಅವರು ಆ ನೀರಿನಲ್ಲಿ ತಪಸ್ಸು ಮಾಡ್ತಾ ಇದ್ರು, ಸಮುದ್ರದ ಆಳದಲ್ಲಿ ತಪಸ್ಸು ಮಾಡ್ತಾ ಇದ್ರು. ಶಿವನ ಅನುಗ್ರಹದಿಂದ ಅವರಿಗೆ ಭಗವಂತನ ದರ್ಶನ ದೊರಕಿತು. ಸೊ ಭಗವಂತನ ದರ್ಶನ ಸಿಕ್ಕ ಮೇಲೆ ಭಗವಂತ ಅವರಿಗೆ ಆದೇಶವನ್ನು ನೀಡ್ತಾನೆ, ನೀವು ಹೋಗಿ ಭೂಮಿಯನ್ನು ಆಡಿ ಧರ್ಮವನ್ನು ಸ್ಥಾಪನೆ ಮಾಡಿ ಎಲ್ಲರೂ ಕೃಷ್ಣ ಪ್ರಜ್ಞೆಯಲ್ಲಿ ತನ್ನಿ ಅಂತ. ಸೊ ಅಲ್ಲಿಂದ ಕತೆ ಕಂಟಿನ್ಯೂ ಆಗ್ತದೆ. ಸೊ ಪ್ರಚೇತರಿಗೆ ದಕ್ಷನ ಮಗ ಹುಟ್ಟಿ ಬರ್ತಾನೆ. ಸೊ ಆ ದಕ್ಷ ಸೊ ಮತ್ತೆ ಆ ಒಂದು ವಂಶಾವಳಿ ಹೇಗೆ ಮುಂದುವರಿಯುತ್ತಿದೆ ಅನ್ನೋದನ್ನ ಪರೀಕ್ಷಿತ್ ಮಹಾರಾಜ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದಾನೆ. ಸೊ ಇದು ಇನ್ನು ಸೃಷ್ಟಿಯ ಪ್ರಾರಂಭದಲ್ಲಿ ಇದೆ. ಸೃಷ್ಟಿ ಪ್ರಾರಂಭವಾಗಿದೆ, ಪ್ರಥಮ ಮನ್ವಂತರ ನಡೀತಾ ಇದೆ. ಸೊ ಪ್ರಥಮ ಮನ್ವಂತರದಲ್ಲಿ ಹೇಗೆ ಮುಂದೆ ಸೃಷ್ಟಿ ಕಂಟಿನ್ಯೂ ಆಯಿತು ಅನ್ನೋ ಒಂದು ಕಥೆಯನ್ನ ಕೇಳೋದಕ್ಕೆ ಪರೀಕ್ಷಿತ್ ಮಹಾರಾಜರು ಇಷ್ಟಪಡ್ತಾ ಇದ್ದಾರೆ. ಅದಕ್ಕಾಗಿ 4ನೇ ಸ್ಕಂದದ ಅಂತ್ಯದಲ್ಲಿ ಏನು ಕೊನೆ ಆಗಿತ್ತಲ್ಲ ಅದೀಗ ಕಂಟಿನ್ಯೂ ಆಗ್ತಾ ಇದೆ. ಸೊ ಈ ಅಧ್ಯಾಯದ ಹೆಸರು ಹಂಸಗುಹ್ಯ ಪ್ರಾರ್ಥನೆಗಳು. ದಕ್ಷನ ಪ್ರಾರ್ಥನೆ, ದಕ್ಷನು ಪ್ರಭುವನ್ನು ಕುರಿತು ಮಾಡಿದ ಹಂಸಗುಹ್ಯ ಸ್ತೋತ್ರ ಪ್ರಾರ್ಥನೆ, ಅದನ್ನು ನಾವಿಲ್ಲಿ ನೋಡೋಣ ಇವತ್ತು. ಈ ಅಧ್ಯಾಯದಲ್ಲಿ 4 ಭಾಗಗಳಿವೆ. ಮ್ಯೂಟ್ ಮಾಡಿ. ಸೊ ವಿನಯಪುರನ ನಾನು ಅಡ್ಮಿನ್ ಆಗಿ ಮಾಡ್ತೇನೆ. ಸೊ ಪ್ರಥಮ 15 ಶ್ಲೋಕಗಳಲ್ಲಿ ಸೋಮನು ಪ್ರಚೇತರನ್ನು ಸಮಾಧಾನಪಡಿಸಿ ಮಾರೀಷ ಅರ್ಪಿಸುತ್ತಾನೆ. ಆಕ್ಚುಲಿ ಪ್ರಚೇತರು ಮದುವೆ ಆಗ್ತಾರೆ. ಮದುವೆ ಆಗಿ ದಕ್ಷ ಅವರಿಗೆ ಹುಟ್ಟುತ್ತಾನೆ. ಸೊ ದಕ್ಷನ ಜನನ ಮತ್ತು ಆರಂಭಿಕ ಕಾರ್ಯಗಳು. ನಂತರ ದಕ್ಷ ತಪಸ್ ಮಾಡ್ತಾನೆ. ಹಿಂದಿನ ಕಾಲದಲ್ಲಿ ಏನೇ ಒಂದು ಸಾಧನೆ ಮಾಡಬೇಕಿದ್ರು ಕೂಡ ಫಸ್ಟ್ ತಪಸ್ಸು ಮಾಡಬೇಕಿತ್ತು. ಸೊ ದಕ್ಷನ ಹಂಸಗುಹ್ಯ ಸ್ತೋತ್ರ ಪ್ರಾರ್ಥನೆ. ಸೊ ದಕ್ಷನ ತಪಸ್ಸಿಗೆ ಮೆಚ್ಚಿ ಭಗವಂತ ಪ್ರಕಟನಾಗ್ತಾನೆ. ಸೊ ಭಗವಂತನಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸಿ ಭಗವಂತ ಅವರಿಗೆ ಉಪದೇಶಗಳನ್ನು ನೀಡ್ತಾನೆ. ಸೊ 54 ಶ್ಲೋಕಗಳಿವೆ. ಸೊ ಈ ಅಧ್ಯಾಯದಲ್ಲಿ ಒಂದೊಂದಾಗಿ ಚರ್ಚೆ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತಿ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀರಾಜೋವಾಚ ದೇವಾಸುರನೃಣಾಂ ಸರ್ಗೋ ನಾಗಾನಾಂ ಮೃಗಪಕ್ಷಿಣಾಂ
सामासिकस्त्वया प्रोक्तो यस्तु स्वायम्भुवेन्तरे तस्यैव व्यासम् इच्छामि ज्ञातुं ते भगवन् यथा अनुसर्गं यया शक्त्या ससर्ज भगवान् परः. ओके, प्रभा माता जी. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ್. ಧನ್ಯವಾದ. ರಾಜನು ಸುಖಮುನಿಗಳಿಗೆ ಹೇಳಿದನು, ನನ್ನ ಪ್ರಿಯ ಪ್ರಭುವೇ, ದೇವತೆಗಳು, ದಾನವರು, ಮಾನವರು, ನಾಗರು, ಮೃಗಗಳು ಮತ್ತು ಪಕ್ಷಿಗಳು ಇವೆಲ್ಲವೂ ಸ್ವಯಂಭುವ ಮನುವಿನ ಆಡಳಿತ ಕಾಲದಲ್ಲಿ ಸೃಷ್ಟಿಯಾದವು. ನೀವು ಈ ಸೃಷ್ಟಿಯ ಬಗ್ಗೆ ಈಗಾಗಲೇ ಸಂಕ್ಷಿಪ್ತವಾಗಿ ಹೇಳಿದ್ದೀರಿ ಮೂರನೇ ಸ್ಕಂದದಲ್ಲಿ. ಈಗ ನಾನು ಅವನ್ನು ವಿಶದವಾಗಿ ತಿಳಿಯ ಬಯಸುತ್ತೇನೆ. ಅಷ್ಟೇ ಅಲ್ಲದೆ ದೇವೋತ್ತಮ ಪರಮಪುರುಷನು ಕೈಗೊಂಡ ಉಪಸೃಷ್ಟಿಗೆ ಕಾರಣವಾದ ಅವನ ಶಕ್ತಿಯ ಬಗ್ಗೆ ಕೂಡ ತಿಳಿಯಲು ಅಪೇಕ್ಷಿಸುತ್ತೇನೆ. ಹರೇ ಕೃಷ್ಣ ಪ್ರಭು. ಎಸ್. ಸೊ ಸೃಷ್ಟಿಯ ಕಾರ್ಯಗಳು ಹೇಗೆ ಮುಂದುವರಿಯುವುದು ಅನ್ನೋದನ್ನ ಇಲ್ಲಿ ಆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಮೂರನೇ ಸ್ಕಂದದಲ್ಲಿ ಸ್ವಯಂಭೂ ಮುನಿಯನ ಕಥೆ ಸ್ಟಾರ್ಟ್ ಆಯ್ತು. ಮೂರನೇ ಸ್ಕಂದದಲ್ಲಿ ಎಲ್ಲ ನಾಗ, ಆ, ಮೃಗ, ಪಕ್ಷಿ, ದೇವ, ಅಸುರ ಇವರೆಲ್ಲರ ಸೃಷ್ಟಿಯ ಬಗ್ಗೆ ವರ್ಣನೆ ಆಗಿದೆ. ಸೊ ಈಗ ನಾನು ಇನ್ನಿಷ್ಟು ಹೆಚ್ಚು ವಿಷಯಗಳನ್ನ ಕೇಳುವುದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ. ಸೂತೋ ವಾಚ, ಸೂತು ಸ್ವಾಮಿ ಹೇಳ್ತಾರೆ, ಇತಿ ಸಂಪ್ರಶ್ನಂ ಆಕರ್ಣ್ಯ ರಾಜರ್ಷೇ ಬಾದರಾಯಣೀ ಪ್ರತಿನಂದ್ಯ ಮಹಾಯೋಗಿ ಜಗಾದ ಮುನಿ ಸತ್ತಮಾಹ. ಇಷ್ಟು ವಿಜಯ ಮಾತಾಡಿ, ವಿಜಯಗೌಡ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ. ಅನುವಾದ. ಸೂತ ಮುನಿಗಳು ನೈಮಿಷಾರಣ್ಯದಲ್ಲಿ ಸೇರಿದ್ದ ಈ ಮಹರ್ಷಿಗಳೇ, ಪರೀಕ್ಷಿತ ಮಹಾರಾಜನು ಮಹಾಯೋಗಿಗಳಾದ ಶುಕಮುನಿಗಳನ್ನು ಪ್ರಶ್ನಿಸಲಾಗಿ ಅವರು ಅದನ್ನು ಶ್ಲಾಘಿಸುತ್ತಾ ಹೀಗೆ ಉತ್ತರಿಸಿದರು. ಹರೇ ಕೃಷ್ಣ. ಸೊ ಪ್ರಶ್ನೆ ಕೇಳಿದಾಗ ಅದನ್ನ ಶ್ಲಾಘನೆ ಮಾಡ್ತಾರೆ, ಅದನ್ನ ಹೊಗಳ್ತಾರೆ. ವೆರಿ ಗುಡ್ ಕ್ವಶನ್, ವೆರಿ ಗುಡ್ ಕ್ವಶನ್. ಯಾಕೆ ಸೂಕ್ತವಾದ ಪ್ರಶ್ನೆ ಕೇಳಬೇಕು. ಇರಿಲೆವೆಂಟ್ ಪ್ರಶ್ನೆಗಳು ಕೇಳಿದಾಗ ಅದರಲ್ಲಿ ಅಂದ್ರೆ ಕ್ವಾಲಿಟಿ ಡಿಸ್ಕಷನ್ ಆಗೋದಿಲ್ಲ. ಸೂಕ್ತವಾದ ಪ್ರಶ್ನೆಗಳಂದ್ರೆ ಏನು? ಆಧ್ಯಾತ್ಮಿಕ ಉನ್ನತಿಗೆ ಸಂಬಂಧಿತವಾದ ಪ್ರಶ್ನೆಗಳು, ಕೃಷ್ಣನು ಮತ್ತು ಕೃಷ್ಣ ಭಕ್ತರಿಗೆ ಸಂಬಂಧಿತವಾದ ಪ್ರಶ್ನೆಗಳು. ಯಾವ ಪ್ರಶ್ನೆಯಿಂದ ಜನರ ಚೇತನ ಮೇಲೆ ಕೇಳುತ್ತೆ, ಅಪ್ಲಿಫ್ಟ್ ಆಗ್ತದೆ, ಅಂತಹ ಪ್ರಶ್ನೆಗಳನ್ನ ಕೇಳಬೇಕು. ಆಗ ಅದು ಸೂಕ್ತವಾದ ಪ್ರಶ್ನೆ. ಸೊ ನಾನೊಂದು ಕಾಲೇಜ್ ಪ್ರೋಗ್ರಾಮ್ ಹೋಗಿದ್ದೆ. ಅಲ್ಲಿ ನನ್ನನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರು. ಇವರು ಸ್ಟೇಟಲ್ಲಿ ಟಾಪ್ ರ್ಯಾಂಕ್ ಇದ್ರು. ನಂತರ ಇವರು ಆರ್ ವಿ ಕಾಲೇಜಲ್ಲಿ ಓದಿದ್ದಾರೆ, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿದ್ದಾರೆ. ನಂತರ IBM ಅಲ್ಲಿ ಕೆಲಸ ಮಾಡಿ ಆಮೇಲೆ ಇಸ್ಕಾನ್ ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೆ. ನಂತರ ನಾನು ಸ್ಕೂಲ್ ಇತ್ತು, ಸ್ಕೂಲಲ್ಲಿ ಎಲ್ಲ ಹೈಸ್ಕೂಲ್ ಮಕ್ಕಳೆಲ್ಲ ಕೂತಿದ್ರು. ಕ್ಲಾಸ್ ಕೊಟ್ಟ ನಂತರ ಅಂತ್ಯದಲ್ಲಿ ಪ್ರಶ್ನೆ ಬರ್ತದೆ. ಒಬ್ಬ ಹೆಡ್ ಮಾಸ್ಟರ್ ಒಬ್ಬರು ಪ್ರಶ್ನೆ ಕೇಳ್ತಾರೆ, ಸರ್ VLSI ಅಂಡ್ ಡಿಜಿಟಲ್ ಡಿಸೈನ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸೊ ಐ ಸೆಡ್, ಓಕೆ, ಥ್ಯಾಂಕ್ ಯು ಫಾರ್ ದ ಕ್ವಶನ್, ಬಟ್ ನಾನು ಈ VLSI ಮತ್ತೆ ಎಲ್ಲ ಎಲೆಕ್ಟ್ರಾನಿಕ್ಸು, ಚಿಪ್ಸು, CDAC ಡಿಸೈನಿಂಗ್ ಅದೆಲ್ಲ ಕಲಿತು 20 ವರ್ಷ ಆಯಿತು. ಈಗ ಅದರ ಬಗ್ಗೆ ನನಗೇನು ಅಷ್ಟು ಮಾಹಿತಿ ನೆನಪಿಲ್ಲ. ಬಟ್ ಗೀತಾ, ಭಾಗವತ, ಸ್ಪಿರಿಚುವಾಲಿಟಿ ಬಗ್ಗೆ ಏನಾದರೂ ಪ್ರಶ್ನೆ ಇದ್ರೆ ತಾವು ಕೇಳ್ಬೋದು ಅಂತಂದೆ. ನಂತರ ಬೇರೆ ಮಕ್ಕಳು ಕೆಲವೊಂದು ಆಧ್ಯಾತ್ಮಿಕ ಪ್ರಶ್ನೆಗಳನ್ನ ಕೇಳಿದರು. ಸೊ ಯಾರಿಗೆ ಎಂಥ ಪ್ರಶ್ನೆ ಕೇಳಬೇಕು ಅನ್ನೋದು ಸ್ವಲ್ಪ ಗೊತ್ತಿರಬೇಕು. ಇಲ್ಲಾಂದ್ರೆ ಇರಿಲೆವೆಂಟ್ ಕ್ವಶನ್ ಆಗ್ಬಿಡ್ತದೆ. ಇರಿಲೆವೆಂಟ್ ಕ್ವಶನ್ ಆದರೆ ಕ್ವಶನ್ ಕೇಳೋರ್ಗೂ ಸಂತುಷ್ಟಿ ಇರೋದಿಲ್ಲ, ಉತ್ತರ ಹೇಳೋರ್ಗೂ ಕೂಡ ಸಂತುಷ್ಟಿ ಇರೋದಿಲ್ಲ. ಸೊ ವಿ ಶುಡ್ ಹ್ಯಾವ್ ರಿಲೆವೆಂಟ್ ಕ್ವಶನ್ಸ್ ಅಂತ ಇಲ್ಲಿ ಈ ಶ್ಲೋಕದಿಂದ ತಿಳಿತದೆ ನಮಗೆ. ಸೊ 4ನೇ ಶ್ಲೋಕ. ಶ್ರೀ ಶುಕೋವಾಚ, ಯದಾ ಪ್ರಚೇತಸ ಪುತ್ರ ದಶ ಪ್ರಾಚೀನಿ ಬರ್ಹಿಷಃ ಅಂತಃ ಸಮುದ್ರಾತ್ ಉನ್ಮಗ್ನಾ ತದೃಶೂರ್ಗಾಂ ದ್ರುಮೈರ್ವೃತಾಂ. ಮಹಾಪಾವನಿ ಭೂಪೇಶ್ವರಿ ಮಾತಾಜಿ.
ಹರೇ ಕೃಷ್ಣ ಪ್ರಭು ಪ್ರಣಮಿಸ್ಬೋದು. ಹರೇ ಆಗ ಕೃಷ್ಣ. ಶುಕಮುನಿಗಳು ಹೀಗೆ ಹೇಳಿದರು. ವ್ರತಾಚರಣೆಯಲ್ಲಿ ನಿರತರಾಗಿದ್ದ ಪ್ರಾಚೀನ ಬ್ರಾಹಿಯ 10 ಮಂದಿ ಪುತ್ರರು ನೀರಿನಿಂದ ಹೊರಬಂದರು. ಹಾಗೆ ಹೊರಬಂದಾಗ ಅವರು ಜಗತ್ತಿನ ಎಲ್ಲಾ ಪ್ರದೇಶಗಳು ಮರಗಳಿಂದ ಆವೃತವಾಗಿರುವುದನ್ನು ಕಂಡರು. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಹ್ಮ್. ಸೊ 4ನೇ ಸ್ಕಂದದ 30ನೇ ಅಧ್ಯಾಯದಲ್ಲಿ ಈ ಕಥೆ ಬಂದಿತ್ತು. ಸೊ ಇಲ್ಲಿ ಹೊರಗಡೆ ದ್ರುಮಾಹ ದದೃಶೂರ್ಗಾಂ ದ್ರುಮೈರ್ವೃತಾಂ, ಇಡೀ ಭೂಮಿ ದೊಡ್ಡ ದೊಡ್ಡ ವೃಕ್ಷಗಳಿಂದ ಆವೃತವಾಗಿದೆ. ಎಲ್ಲಾ ಕಡೆ ದೊಡ್ಡ ದೊಡ್ಡ ವೃಕ್ಷಗಳು. ಎಷ್ಟು ದೊಡ್ಡ ವೃಕ್ಷಗಳಂದ್ರೆ ಸೂರ್ಯನ ಕಿರಣಗಳು ನೆಲನೇ ತಟ್ತಾ ಇಲ್ಲ, ಅಷ್ಟು ಘನ ಆ, ಅರಣ್ಯ ಅಲ್ಲಿ ಸೃಷ್ಟಿಯಾಗಿತ್ತು. ಯಾಕೆಂದ್ರೆ ಅಲ್ಲಿ ಸರಿಯಾಗಿ ಮ್ಯಾನೇಜ್ಮೆಂಟ್ ಆಗ್ತಾ ಇರಲಿಲ್ಲ, ದಾರಿಗಳು ಇರ್ತಾ ಇರಲಿಲ್ಲ. ಆಕ್ಚುಲಿ ಗೌರ್ಮೆಂಟ್ ರಾಜ್ಯ ದಾರಿಗಳನ್ನು, ಕಾಡಿನಲ್ಲಿ ಕೂಡ ಕೆಲವು ದಾರಿಗಳನ್ನು ಮಾಡಬೇಕು, ಕಾಲು ದಾರಿಗಳನ್ನ, ರಥ ಬೀದಿಗಳನ್ನ, ದಾರಿಗಳನ್ನೆಲ್ಲ ಮಾಡಬೇಕು. ಸೊ ರಾಜನಿರ್ಲಿಲ್ಲ. ಯಾಕೆ? ಪ್ರಚೇತರ ತಂದೆ ಏನ್ ಮಾಡ್ತಾ ಇದ್ರು? ಯಾರಿಗ್ ಗೊತ್ತು? ಪ್ರಚೇತರ ತಂದೆ ಅವರು ಪ್ರಾಚೀನ ವಾನಪ್ರಸ್ಥಕ್ಕೆ ಹೋಗಿರ್ತಾರೆ. ಆ ಅವರು ಕೂಡ ಕಾಡಿಗೆ ಹೋಗಿದ್ರು. ಅದಕ್ಕೆ ರಾಜ್ಯವನ್ನು ಆಳೋದಕ್ಕೆ ಯಾರೂ ಇರಲಿಲ್ಲ. ಅವರ ಮಂತ್ರಿಗಳಿಗೆ ಸಂದೇಶವನ್ನು ಕೊಟ್ಟು ಹೋಗಿದ್ರು. ಯಾಕೆಂದ್ರೆ ನಾರದ ಮುನಿಗಳ ಪ್ರಚಂಡ ಪ್ರಚಾರ, ನಾರದ ಮುನಿಗಳ ತೀವ್ರ ಪ್ರಚಾರದಿಂದ ಏನಂತಾರೆ, ಅವರ ಮನಸ್ಸಿನಲ್ಲಿ ವಿರಕ್ತಿ ಉಂಟಾಗಿ ಅವರು ಎಷ್ಟಂತ ನಾನು ಈ ಕೆಲಸ ಮಾಡೋದು, ನಾನು ಎಷ್ಟೊಂದು ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ದೀನಿ, ಕರ್ಮಕಾಂಡ ಕೆಲಸಗಳನ್ನ ಮಾಡ್ತಾ ಇದ್ದೀನಿ, ಆದರೆ ನನ್ನ ಉನ್ನತಿಗೋಸ್ಕರ ನಾನೇನು ಮಾಡಲೇ ಇಲ್ಲ. ಧರ್ಮ ಅರ್ಥ ಕಾಮ ಇತ್ಯಾದಿ ಕಾರ್ಯಗಳಲ್ಲಿ ನಾನು ತೊಡಗಿದ್ದೀನಿ, ಆದರೆ ನನಗೋಸ್ಕರ ನಾನು ಏನು ಮಾಡ್ತಿರಲಿಲ್ಲ. ನನ್ನ ಮೋಕ್ಷಕ್ಕಾಗಿ ನಾನೇನು ಮಾಡಿದ್ದೀನಿ, ಅದಕ್ಕಾಗಿ ನಾನು ಮಾಡಬೇಕು. ನಾನು ನನ್ನ ಪ್ರಚಾರ ಟೂರಿಗೆ ಹೋದಾಗ ಉತ್ತರ ಭಾರತದಲ್ಲಿ, ಉತ್ತರ ಪ್ರದೇಶದಲ್ಲಿದ್ದೆ. ಅವಾಗ ಒಬ್ಬ ಯುವಕ ತುಂಬಾ ಇಂಟ್ರೆಸ್ಟೆಡ್ ಆಗಿದ್ದ ಸ್ಪಿರಿಚುಯಾಲಿಟಿ, ಆದರೆ ಅವ್ರ ತಂದೆ ತಾಯಿ ಇಂಟ್ರೆಸ್ಟೆಡ್ ಆಗಿರಲಿಲ್ಲ. ಸೊ ಯುವಕ ಅವ್ರ ತಂದೆ ತಾಯಿನ ಕರ್ಕೊಂಬಂದ ಮೀಟ್ ಮಾಡಿಸೋದಕ್ಕೆ. ಪ್ರಭುಜಿ ಥೋड़ा बताइए, ಏನಾದ್ರು ಹೇಳಿ ಅವರಿಗೆ. ಸೊ ದೆನ್ ಐ ಸೆಡ್, ನಾನು ಹೇಳಿದೆ, ನೀವು ಪೂಜೆ ಪಾಠ ಎಲ್ಲ ಮಾಡ್ತೀರ ತಾನೆ? ಹೌದು ಮಾಡ್ತೀವಿ. ಹರಿಕೃಷ್ಣ ಕೂಡ ಮಾಡಿ, ಹರಿಕೃಷ್ಣ ಜಪ ಮಾಡಿ. ದೇವರಲ್ಲಿ ವಿಶ್ವಾಸ ಇದೆ ತಾನೆ? ಹಾಂ, ವಿಶ್ವಾಸ ಇದೆ. ಬೆಳಿಗ್ಗೆ ಪೂಜೆನೇ ಮಾಡ್ತೀನಿ. ಹರಿಕೃಷ್ಣ ಯಾಕೆ ಮಾಡೋದಿಲ್ಲ? ಓ, ತುಂಬಾ ಕೆಲಸ ಇದೆ. ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 8 ಗಂಟೆವರೆಗೂ ನಾನು ಬಟ್ಟೆ ಅಂಗಡಿಯಲ್ಲಿ, ನನ್ನ ದೊಡ್ಡ ಬಟ್ಟೆ ಅಂಗಡಿ ಇದೆ, ಅಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಸೊ ಟೈಮೇ ಸಿಗೋದಿಲ್ಲ. ನಾನು ಕೇಳಿದೆ, ಇದೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ? ತುಂಬ ಜವಾಬ್ದಾರಿ ಇದೆ, ಮಕ್ಕಳಿದ್ದಾರೆ, ಆ, ಅವ್ರಿಗೋಸ್ಕರ ಮಾಡಬೇಕು, ಆಸ್ತಿ ಮಾಡಬೇಕು, ಅವ್ರಿಗೋಸ್ಕರ ಏನಂತಾರೆ ದುಡಿಬೇಕು, ನಾನು ಇಷ್ಟೆಲ್ಲ ಮಾಡಲೇಬೇಕು ಅಂತ. ಆಯ್ತು, ನೀವೆಲ್ಲ ಮಾಡ್ತಾ ಇದ್ದೀರಾ. ಸೊ ಇದೆಲ್ಲ ಮಾಡೋದು ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಮನೆಯವ್ರಿಗೋಸ್ಕರ, ನಿಮ್ಮ ಸಂಬಂಧಿಗಳಿಗೋಸ್ಕರ. ಸೊ ನೀವು ಗಳಿಸಿದ ಎಲ್ಲಾ ದುಡ್ಡು ಅವ್ರು ತಗೊಂಡ್ಬಿಡ್ತಾರೆ, ರೈಟ್? ನೀವು ಹೋದ್ಮೇಲೆ, ನೀವು ಸತ್ಮೇಲೆ ಅವ್ರ ದುಡ್ಡು ಎಲ್ಲ ಅವರೇ ತಗೊಂಡ್ಬಿಡ್ತಾರೆ. ನೀವೇನ್ ತಗೊಂಡು ಹೋಗ್ತೀರಾ ಅಂತ ಪ್ರಶ್ನೆ ಮಾಡಿ. ವಾಟ್ ವಿಲ್ ಯು ಟೇಕ್? 1-2 ನಿಮಿಷ ಅವರು ಶಾಕ್ ಆಗ್ಬಿಟ್ರು. ಹೌದಲ್ಲ, ಎಲ್ಲ ನಾನು ಬಿಟ್ಟು ಹೋಗ್ತೀನಿ, ಎಲ್ಲ ಇವರೇ ತಗೊಂಡ್ಬಿಡ್ತೀನಿ, ನನಗೋಸ್ಕರ ನಾನು ಏನು ಮಾಡಿದ್ದೀನಿ? ನಿಮಗೋಸ್ಕರ ನೀವು ಚಾಂಟಿಂಗ್ ಮಾಡೋದು. ಸೊ ಯು ಹ್ಯಾವ್ ಟು ಚಾಂಟ್ ಫಾರ್ ಯುವರ್ ಸೆಲ್ಫ್. ಸೊ ನೀವೇನು ಎಷ್ಟು ಸಾಧನೆ ಮಾಡ್ತೀರಲ್ಲ, ಜಪ ತಪ, ಸೊ ಅದು ನಿಮ್ಮ ಜೊತೆ ಮುಂದಕ್ಕೆ ಬರ್ತದೆ, ನಿಮಗೆ ಹೆಲ್ಪ್ ಮಾಡ್ತದೆ. ಬೇರೆ ಯಾವುದು, ನೀವು 9ರಿಂದ 8 ಗಂಟೆವರೆಗೂ 11 ಗಂಟೆ ದುಡಿತಾ ಇದ್ದೀರಾ, ಅದ್ಯಾವುದು ಲೆಕ್ಕಕ್ಕೆ ಇರೋದಿಲ್ಲ ಸಾಯೋ ಸಮಯದಲ್ಲಿ. ಆದರೆ ಎಷ್ಟು ಜಪ ತಪ ಸೇವೆ ಮಾಡಿದ್ದೀರಾ, ಭಗವಂತನ ಸೇವೆ, ಅದು ಲೆಕ್ಕಕ್ಕೆ ಬರ್ತದೆ. ಬೇರೆ ಯಾವುದು ಲೆಕ್ಕ ಕೊಡೋದಿಲ್ಲ. ಅನ್ನೋದು ಅವ್ರಿಗೆ ಸ್ವಲ್ಪ ಏನಂದ್ರೆ ಇಂಟ್ರೆಸ್ಟ್ ಬಂತು. ನೆಕ್ಸ್ಟ್ ಡೇ, ಪ್ರಭುಜಿ ಬನ್ನಿ ಮನೇಲಿ ಕೀರ್ತನ ಮಾಡೋಣ. ಸೊ then we had a short visit and then came back. So sometimes Narad Muni also was preaching very straightforward, strong
Hare Krishna Prabhuji. ಹರೇ ಕೃಷ್ಣ. ಸಾರಿ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಪ್ರಭುಜಿ. ಹರಿ ಈಗ ಕೇಳಿಸ್ತಾ ಇದೆ ಪ್ರಭು, ಆಗಿಂದ ಏನು ಕೇಳಿಸ್ತಾ ಇರ್ಲಿಲ್ಲ, ಸ್ಟ್ರಕ್ ಆಗಿತ್ತು. ಅದು ಟೆಂಪಲ್ ಅಲ್ಲಿ ವೈಫೈ ಸ್ವಿಚ್ ಆಫ್ ಆಯಿತು, ಏನೋ ರೀಸೆಟ್ ಮಾಡಿದ್ರೆ ಅನ್ಸುತ್ತೆ. ಬಟ್ ಈಗ ಮತ್ತೆ ವಾಪಸ್ ನೆಟ್ವರ್ಕ್ ಬಂದಿದೆ. ಲಾಸ್ಟ್ ಏನ್ ಕೇಳಿದ್ದೀರಾ ನೀವು? ವಾಟ್ ಇಸ್ ದ ಪಾಯಿಂಟ್ ಯು ವರ್ಡ್? ವಿನಯ್ ಹರೇ ಬ್ರೋ? ಕೃಷ್ಣ ಪ್ರಭುಜಿ, ಡಿವೋಟಿ ಮನೆಗೆ ಹೋಗಿ ಸಂಕೀರ್ತನ ಮಾಡಿದ್ರಿ ತಾವು. ನಾನು ಆಕ್ಚುಲಿ ಹೋಗೋ ಕಾಲಕ್ಕೆ ಏನು ತಗೊಂಡು ಹೋಗೋದಿಲ್ಲ ಅನ್ನೋದು ಅವನಿಗೆ ಅರಿವಾಯ್ತು. ಹಾ, ನಾವು ಸಾಯೋವಾಗ ಏನು ತಗೊಂಡು ಹೋಗೋದಿಲ್ಲ. ಕರೆಕ್ಟ್, ಎಲ್ಲ ಬಿಟ್ಟು ಹೋಗ್ತೀವಿ. ನಮಗೋಸ್ಕರ ಏನ್ ಮಾಡಿದೀವಿ? ಸೊ ಎಷ್ಟು ಜಪ ತಪ ಭಕ್ತಿ ಸೇವೆ ಮಾಡಿದೀವಿ, ಅದೇ ಲೆಕ್ಕಕ್ಕೆ ಬರ್ತದೆ, ಬೇರೆ ಏನೋ ಲೆಕ್ಕಕ್ಕೆ ಬರೋದಿಲ್ಲ. ಸೊ ನಾರದರ ಪ್ರೈಡ್ ಪ್ರಚಾರದಿಂದ ಫಾರ್ವರ್ಡ್ ಅಂತ ಹೇಳ್ತಾ ಇದ್ರಿ. ಪ್ರೈಡ್ ಫಾರ್ವರ್ಡ್ ಆಗಿ ಪ್ರೀಚ್ ಮಾಡ್ಬೇಕು ಅಂತ ಏನೋ ಹೇಳ್ತಾ ಇದ್ವಿ. ಸ್ಟ್ರೇಟ್ ಫಾರ್ವರ್ಡ್. ಸೊ ನಾರದರ ಆ, ಪ್ರಚಾರದಿಂದ ಪ್ರಾಚೀನ ಪರಿಷತ್ ಅವರು ಕಾಡಿಗೆ ಹೋಗಿದ್ರು. ಸೊ ಅದ್ರ ಪ್ರಚೇತರು ಮರಳಿ ಬಂದಾಗ ಎಲ್ಲ ಕಾಡಲ್ಲಿ ಗಿಡ ಮರಗಳು ಆವರಿಸಿದ್ವು. ಅಗ್ರಿಕಲ್ಚರ್ ಮಾಡೋದಕ್ಕೂ, ಕೃಷಿ ಮಾಡೋದಕ್ಕೂ ಕೂಡ ಜಾಗ ಇರಲಿಲ್ಲ, ಬೀಜ ಬಿತ್ತೋದಕ್ಕೂ ಜಾಗ ಇರಲಿಲ್ಲ. ಅದಕ್ಕಾಗಿ ಅನ್ನದ ಕೊರತೆ ಕೂಡ ಇತ್ತು. ರಸ್ತೆಗಳಿರ್ಲಿಲ್ಲ. ಸೊ ಅದಕ್ಕೆ ಪ್ರಚೇತಸಿಗೆ ಸಿಟ್ಟು ಬರ್ತದೆ. ಅವರೇನ್ ಮಾಡ್ತಾರೆ? ಅವರು ಎಲ್ಲ ಮರಗಳನ್ನ ತಮ್ಮ ತಪೋಬಲದಿಂದ ಸುಡ್ತಾರೆ. ಸೊ ಕೃಷ್ಣಮೂರ್ತಿ ಪ್ರಭು ಅವ್ರಿಗೆ ಒಂದು ನಿಮಿಷ ಶ್ಲೋಕ. ದ್ರುಮಭ್ಯಃ ಕ್ರುಧ್ಯಮಾನಾತೆ ತಪೋದೀಪ್ತ ಮನ್ಯವಃ ಮುಖತೋ ವಾಯುಮಗ್ನಿಂ ಚ ಸಸೃಜೋ ತದ್ದಿತಕ್ಷಯ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ನೀರಿನಲ್ಲಿ ಬಹುಕಾಲ ವ್ರತಾಚರಣೆಯಲ್ಲಿ ತೊಡಗಿದ್ದರಿಂದಾಗಿ ಪ್ರಚೇತರು ಮರಗಳ ಬಗ್ಗೆ ತುಂಬಾ ಕುಪಿತರಾಗಿದ್ದರು. ಮರಗಳನ್ನು ಸುಟ್ಟು ಬೂದಿ ಮಾಡಲು ಬಯಸಿ ಅವರು ತಮ್ಮ ಬಾಯಿಗಳಿಂದ ಗಾಳಿ ಮತ್ತು ಬೆಂಕಿಯನ್ನು ಉತ್ಪಾದಿಸಿದರು. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಫೋಟೋದಲ್ಲಿ ನೋಡ್ತಾ ಇದ್ದೇವೆ ನೋಡಿ. ಕೆಳಗಡೆ ಪ್ರಚೇತರಿದ್ದಾರೆ, ಕೆಳಗಡೆ ಚಿಕ್ಕ ಚಿಕ್ಕ ಡಾಟ್ಸ್ ಅಲ್ಲಿ ಒಂದಿಷ್ಟು ಚಿಕ್ಕ ಚಿಕ್ಕವರಾಗಿದ್ದಾರೆ. ಅದು ವೃಕ್ಷ ದೊಡ್ಡದಾಗಿದೆ. ಆ ದೊಡ್ಡ ವೃಕ್ಷವನ್ನ ತಮ್ಮ ಮುಖದಿಂದ ಬರುವಂತ ಅಗ್ನಿಯಿಂದ ಸುಡ್ತಾ ಇದ್ದಾರೆ. ಅಂದ್ರೆ ಅವ್ರ ಹತ್ರ ಎಷ್ಟು ತಪೋಬಲ ಇತ್ತು, ರೈಟ್? ಸೊ ದೇ ಆರ್ ಬರ್ನಿಂಗ್ ದ ಎಂಟೈರ್ ಫಾರೆಸ್ಟ್. ಸೊ ಅವರು ಸುಡ್ತಾ ಇದ್ರು. ಯಾಕೆ? ಜನರಲಿ ಭಕ್ತರಿಗೆ ಸಿಟ್ಟು ಬರೋದಿಲ್ಲ, ಆದ್ರೆ ಯಾವಾಗ ಸೇವೆಯಲ್ಲಿ ಅಡಚಣೆ ಆಗ್ತದೆ, ಯಾವಾಗ ಅವರು ಅವರು ಕುಪಿತರಾಗ್ತಾರೆ, ರೈಟ್? ಸರಿ, ಹನುಮಂತ ಕುಪಿತನಾಗಿ ಇಡೀ ಲಂಕೆಯನ್ನು ಸುಟ್ಟ. ಅರ್ಜುನ ಇಡೀ ಕೌರವ ಸೇನೆಯನ್ನು ಧ್ವಂಸ ಮಾಡಿದ. ಅದೇ ರೀತಿ ಇಲ್ಲಿ ಪ್ರಚೇತರು ಅವರು ಈ ಕಾಡನ್ನ ಸುಟ್ಟು ಬೂದಿ ಮಾಡ್ತಾ ಇದ್ದಾರೆ. ಸೊ ಇಟ್ ಇಸ್ ನಾಟ್ ದಟ್ ಆಂಗರ್ ಇಸ್ ನಾಟ್ ಇಂಪಾರ್ಟೆಂಟ್. ಸಿಟ್ಟು ಕೂಡ, ಕ್ರೋಧ ಕೂಡ ಭಗವಂತನ ಸೇವೆಯಲ್ಲಿ ತೊಡಗಿಸಬಹುದು. ಹೇಗೆ? ಭಕ್ತಿಗೆ ವಿರುದ್ಧವಾಗಿ ಯಾರು ಪ್ರಚಾರ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕ್ರೋಧ ಪ್ರದರ್ಶನ ಮಾಡಿ ಅವರ ಬಾಯಿ ಮುಚ್ಚಿಸಬಹುದು, ರೈಟ್? ಸೊ ಪ್ರಭಾ ಸೈಡ್ ಬಿಕಮ್ ಆಂಗ್ರಿ ಆನ್ ಸೈಂಟಿಸ್ಟ್ಸ್. ಅವರು ದೇವರಿಲ್ಲ ಅಂತ ಹೇಳ್ತಾರೆ. ಸೊ ಅವರನ್ನ ಸೋಲಿಸಿ, ಅವರ ವಿರುದ್ಧ ವಾದವನ್ನು ಮಾಡಿ ಅವರನ್ನ ಜಯಿಸಿ ಅಂತ ಹೇಳ್ತಾರೆ. ಸೊ ಡಾರ್ವಿನ್ ಸಿದ್ಧಾಂತ, ಡಾರ್ವಿನ್ನ ವಿಕಾಸವಾದ ಸಿದ್ಧಾಂತ, ಥಿಯರಿ ಆಫ್ ಎವಲ್ಯೂಷನ್, ಮಂಗನಿಂದ ಮಾನವ ಬಂದ ಅಂತ ಒಂದು ಸಿದ್ಧಾಂತ ಇದೆಯಲ್ಲ, ಇದನ್ನ ಕೇಳಿ ಶಿಲಪ್ರಭಾದರಿಗೆ ತುಂಬಾ ಕೋಪ ಬರ್ತಾ ಇತ್ತು. ಕೆಲವೊಮ್ಮೆ ಶಿಲಪ್ರಭಾದ್ ಹೇಳ್ತಿದ್ರೆ, ಕಿಕ್ ದ ಫೇಸ್ ಆಫ್ ಡಾರ್ವಿನ್ ವಿತ್ ಮೈ ಬೂಟ್. ನನ್ನ ಬೂಟಿನಿಂದ ಡಾರ್ವಿನ್ ಮುಖಕ್ಕೆ ಒದಿತೀನಿ ಅಂತ ಹೇಳ್ತಾ ಇದ್ದೀನಿ. ಅಷ್ಟು ಸಿಟ್ಟು. ಯಾಕಂದ್ರೆ ದೇವರೇ ಇಲ್ಲ ಅಂತ ಹೇಳ್ತಾನೆ, ರೈಟ್? ದೇವರು ಅನ್ನ ಕೊಡ್ತಾ ಇದ್ದಾನೆ, ಗಾಳಿ ಕೊಡ್ತಾ ಇದ್ದಾನೆ, ನೀರು ಕೊಡ್ತಾ ಇದ್ದಾನೆ, ಬಿಸಿಲು, ಸೂರ್ಯ, ಎಲ್ಲವನ್ನು ಕೊಡ್ತಾ ಇದ್ದಾನೆ. ಅದೆಲ್ಲವನ್ನ ಸ್ವೀಕರಿಸಿ ದೇವರಿಲ್ಲ ಅಂತ ಹೇಳ್ತಾನೆ. ಇದೆಂತ ಒಂದು ಸಿದ್ಧಾಂತ. ಸೊ ಇದನ್ನ ಕೇಳಿ ಪ್ರಭಾದರಿಗೆ ತುಂಬಾ ಸಿಟ್ಟು ಬರ್ತಾ ಇತ್ತು. ಅದಕ್ಕೆ ಪ್ರಭಾದರು ಹೇಳ್ತಾರೆ, ಅಲ್ಲಿ ಕಿಕ್ ಹಿಸ್ ಫೇಸ್ ವಿತ್ ಮೈ ಬೂಟ್ ಅಂತ.
ಸೊ ताभ्यां निर्दह्यमानां स्तान् उपलभ्य कुरुभ्यः राजोवाच महान् सोमो मन्युं प्रशमयन्निव। ಎಸ್ ಕಲಾವತಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನನ್ನ ಪ್ರಿಯ ಪರೀಕ್ಷಿತ ರಾಜನೇ, ವೃಕ್ಷ ರಾಜನು ಚಂದ್ರನ ಪ್ರಧಾನ ಅಧಿದೇವತೆಯೂ ಆದ ಸೋಮನು ಬೆಂಕಿ ಮತ್ತು ಗಾಳಿಗಳು ಎಲ್ಲ ಮರಗಳನ್ನು ಸುಟ್ಟು ಬೂದಿ ಮಾಡುತ್ತಿರುವುದನ್ನು ನೋಡಿ ಅವುಗಳ ಬಗ್ಗೆ ತುಂಬಾ ಅನುಕಂಪಿತನಾದನು. ಏಕೆಂದರೆ ಅವು ಎಲ್ಲ ಗಿಡಮೂಲಿಕೆಗಳ ಮತ್ತು ಮರಗಳ ಪಾಲಕನಾಗಿದ್ದಾನೆ. ಪ್ರಚೇತಸರ ಕೋಪವನ್ನು ಶಾಂತಗೊಳಿಸುವ ಸಲುವಾಗಿ ಅವನು ಹೀಗೆ ಹೇಳಿದನು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ವಾಯ್ಸ್ ಕೇಳಿಸ್ತಾ ಇಲ್ಲ. ಹರೇ ಕೃಷ್ಣ. ಕ್ಷಮಿಸಿ, ಇವತ್ತು ಯಾಕೋ ನೆಟ್ವರ್ಕ್ ಸ್ವಲ್ಪ ಕೈ ಕೊಡ್ತಾ ಇದೆ. ಈಗ ಕೇಳಿಸ್ತಾ ಇದೆಯಾ ಏನಾದ್ರು? ಎಸ್ ಪ್ರಭುಜಿ. ಓಕೆ. ಸೊ ಎಲ್ಲ ವೃಕ್ಷಗಳ ರಾಜ ಯಾರು? ಸೋಮ. ಇದು ಲಾರ್ಡ್ ಆಫ್ ಆಲ್ ದ ಟ್ರೀಸ್. ಎಲ್ಲ ಜಲಾಶಯಗಳ ರಾಜ ವರುಣ. ನದಿಗಳ ರಾಜ ವರುಣ. ಅದೇ ರೀತಿಯಲ್ಲಿ ಎಲ್ಲ ವೃಕ್ಷಗಳ ರಾಜ ಸೋಮ. ಸೋಮೋ ವೃಕ್ಷಾಧಿಷ್ಠಾತ ಸಯೇವ ವೃಕ್ಷಾಣಾಂ ರಾಜ. ಎಲ್ಲ ವೃಕ್ಷಗಳ ಅಧಿಷ್ಠಾತ ಸೋಮನೆ. ಸೋಮೋ ಭೂತ್ವ ರಸಾತ್ಮಕ. ಎಲ್ಲ ತರಕಾರಿಗಳಿಗೆ, ಗಿಡ ಮೂಲಗಳಿಗೆ, ಕಂದಮೂಲಗಳಿಗೆ ಆ ರುಚಿಯನ್ನ ಕೊಡುವವನು ಸೋಮನೆ. ಸೋಮ ಭೂತ್ವ ರಸಾತ್ಮಕ. ಯಾವಾಗ ಒಂದು ವೆಜಿಟೇಬಲ್, ಒಂದು ತರಕಾರಿ, ಒಂದು ಚಂದ್ರನ ಕಿರಣಕ್ಕೆ ಅದು ಏನಾಗ್ತದೆ, ಚಂದ್ರನ ಕಿರಣಗಳನ್ನು ಸ್ವೀಕರಿಸುತ್ತೆ. ಯಾವಾಗ ಅದರಲ್ಲಿ ರಸ ಬರ್ತದೆ, ಟೇಸ್ಟ್ ಬರ್ತದೆ. ಓಕೆ. ಸೊ ಅದಕ್ಕೆ ಸೋಮ ಬಂದು ನೋಡ್ತಾನೆ, ಓ ಎಲ್ಲ ವೃಕ್ಷಗಳನ್ನು ಸುಡ್ತಾ ಇದ್ದೇನೆ, ಸೊ ಅದು ನಾನು ಹೋಗಿ ನೋಡ್ತೀನಿ ಅಂತ ಕೆಳಗಡೆ ಬರ್ತಾವೆ. ನ ದ್ರುಮೇಭ್ಯೋ ಮಹಾಭಾಗ ದೀನೇಭ್ಯೋ ದ್ರೋಗ್ಧುಮರ್ಹತ ವಿವರ್ಧೈಷವೋ ಯೂಯಂ ಪ್ರಜಾನಾಂ ಪತಯ ಸ್ಮೃತಾಃ. ಕೀರ್ತಿಲತಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹೇ ಮಹಾಭಾಗ್ಯವಂತರೇ, ನೀವು ಈ ಬಡಪಾಯಿ ವೃಕ್ಷಗಳನ್ನು ಸುಟ್ಟು ನಾಶ ಮಾಡಬೇಡಿರಿ. ಪ್ರಜೆಗಳು ಅಭಿವೃದ್ಧಿ ಹೊಂದುವಂತೆ ಹಾರೈಸುವುದು ಮತ್ತು ಅವರನ್ನು ಪಾಲಿಸುವುದು ನಿಮ್ಮ ಕರ್ತವ್ಯವಾಗಿದೆ. ಹರೇ ಕೃಷ್ಣ. ಸೊ ರಾಜರಾದವರು ವೃಕ್ಷಗಳನ್ನ ಕಾಪಾಡಬೇಕು. ಅದಕ್ಕಾಗಿ ನಿಮ್ಮ ಕರ್ತವ್ಯ ವೃಕ್ಷಗಳನ್ನ ಕೂಡ ಕಾಪಾಡಿ. ನೀವು ಇವರನ್ನ ಸುಡಬೇಡಿ, ಕೊಲ್ಲಬೇಡಿ, ಅನ್ನೆಸೆಸರಿ ಕೊಲ್ಲಬೇಡಿ. ಎಷ್ಟು ಬೇಕೋ ಅಷ್ಟು ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಬಟ್ ಎಲ್ಲ ಇಡೀ ಕಾಡನ್ನ ಸುಟ್ಟು ಬಿಟ್ರೆ ಅದು ಕಷ್ಟ ಆಗ್ತದೆ. ಸೊ ಅದಕ್ಕೆ ಈಗ ನೋಡಿ, ಡಿಫಾರೆಸ್ಟೇಷನ್ ಎಷ್ಟೊಂದು ಆಗ್ತಾ ಇದೆ. ನಾನು ಈ ವೆಸ್ಟರ್ನ್ ಘಾಟ್ಸ್ ಕಡೆ ಹೋದಾಗ ನೋಡ್ತೀನಿ, ದೊಡ್ಡ ದೊಡ್ಡ ಬೆಟ್ಟಗಳಿದ್ದಾವೆ, ವೃಕ್ಷಗಳು ಇದ್ದಾವೆ. ಅದರಲ್ಲಿ ಏನ್ ಆಗಿದೆ ಅಂತಂದ್ರೆ, ಅಲ್ಲಿ ಒರಿಜಿನಲ್ ವೃಕ್ಷಗಳೇನಿತ್ತು, ಸಾಗವಾನ ಮತ್ತೆ ಇತರ ವೃಕ್ಷಗಳು, ಅದೆಲ್ಲ ತೆಗೆದು ಈ ಅಕೇಶಿಯಾ ಅಂತ ವೃಕ್ಷಗಳನ್ನ ಹಾಕಿರ್ತಾರೆ.
ಅಕೇಶಿಯಾ ವೃಕ್ಷ ಅದು ಬೇಗ ಬೆಳೀತದೆ. ಅದನ್ನ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ನಮ್ಮ ಪ್ಲೈವುಡ್ ಮತ್ತೆ ಏನಂತಾರೆ ಎಸ್ ಪ್ಲೈವುಡ್ ಟೇಬಲ್ ಚೇರ್ಸ್ ಎಲ್ಲ ಮಾಡೋದಕ್ಕೆ ಫರ್ನಿಚರ್ಗೆ ಯೂಸ್ ಮಾಡ್ತಾರೆ. ಸೊ ಆ ಗಿಡಗಳನ್ನ ಎಲ್ಲ ಕಡೆ ಬೆಳೆದ್ಬಿಡ್ತಾರೆ. ಬಟ್ ಆ ಗಿಡದ ಪ್ರಾಬ್ಲಮ್ ಏನಂತಂದ್ರೆ ಅದು ಬೆಳೆಯುವಾಗ ಬೇರೆ ಯಾವುದೇ ಗಿಡವನ್ನು ಬೆಳಕ್ ಬಿಡೋದಿಲ್ಲ, ಎಲ್ಲ ನೀರನ್ನು ಅದೇ ಕುಡಿತದೆ. ಅದಕ್ಕಾಗಿ ಏನಾಗ್ತದೆ, ಅಲ್ಲಿ ಎಕೋಸಿಸ್ಟಮ್ ಇಂಬ್ಯಾಲೆನ್ಸ್ ಆಗ್ತದೆ. ಸೊ ಯಾವ ಜಾಗದಲ್ಲಿ ಎಲ್ಲ ವೆರೈಟಿ ವೆರೈಟಿ ಪ್ಲಾಂಟ್ಸ್ ಇದೆ, ಅಲ್ಲಿ ತುಂಬಾ ಸಮೃದ್ಧಿ ಹಕ್ಕಿಗಳು ಬರ್ತವೆ, ಪ್ರಾಣಿಗಳು ಬರ್ತವೆ. ಸೊ ಅಲ್ಲಿ ಫ್ಲೋರಾ ಅಂಡ್ ಫಾನಾ ವಿಲ್ ಫ್ಲರಿಶ್. ಕೆಲವೊಂದ್ ಕಡೆ ಎಕರೆಗಟ್ಟಲೆ ರಬ್ಬರ್ ಪ್ಲಾಂಟೇಶನ್, ಬರೀ ರಬ್ಬರ್ ತೆಗಿತಾರೆ. ಮತ್ತೆ ಕೆಲವೊಂದ್ ಕಡೆ ಎಕರೆಗಟ್ಟಲೆ ಅಡಿಕೆ ಹಾಕಿರ್ತಾರೆ. ಸೊ ಅಲ್ಲಿರೋ ಒರಿಜಿನಲ್ ಪ್ಲಾಂಟ್ಸ್ ಏನಿತ್ತು, ಫ್ಲೋರಾ ಅಂಡ್ ಫಾನಾ ಏನಿತ್ತು, ಅದನ್ನೆಲ್ಲ ತೆಗೆದು ಆರ್ಟಿಫಿಷಿಯಲ್ ಆಗಿ ಅಲ್ಲಿನ ಒಂದು ವಾತಾವರಣನ ಬದಲಾಯಿಸಿದಾಗ ಅದು ಪ್ರಕೃತಿಯಲ್ಲಿ ಅಸಂತುಲನವನ್ನ ಮಾಡಿ ಅದರಿಂದ ಪ್ರಾಬ್ಲಮ್ಸ್ ಉಂಟಾಗ್ತವೆ. ರೈಟ್. ಕೆಲವೊಂದು ಸ್ಪೀಶೀಸ್ ಜೀವರಾಶಿಗಳು ಎಕ್ಸ್ಟಿಂಕ್ಟ್ ಆಗ್ತವೆ. ಎಕ್ಸ್ಟಿಂಕ್ಟ್ ಅಂದ್ರೆ ನಾಶ ಆಗ್ಬಿಡುತ್ತೆ. ಒಂದು ಸ್ಪೀಶೀಸ್ ಕಾಣಿಸೋದಿಲ್ಲ, ಎಲ್ಲ ಸತ್ತೋಗ್ತವೆ. ಸೊ ಆ ರೀತಿ. ಸೊ ಅದಕ್ಕೆ ರಾಜರ ಒಂದು ಕರ್ತವ್ಯ ಎಲ್ಲ ಪ್ರಾಣಿಗಳಿಗೆ ರಕ್ಷಣೆಯನ್ನ ಕೊಡುವುದು. ಅಹೋ ಪ್ರಜಾಪತಿ ಪತಿರ್ಭಗವಾನ್ ಹರಿರವ್ಯಯಃ ವನಸ್ಪತೀನೋಷಧೀಶ್ಚ ಸಸರ್ಜೋ ಸಸರ್ಜೋರಜಂ ಈಶಂ ವಿಭುಃ. ಓಕೆ, ಹೊಸದಾಗಿ ಯಾರು ಕೇಳ್ತಿದ್ದೀರಾ? ಯಾರು ಓದಿಲ್ಲ? ಇಲ್ಲಿ ಎಲ್ಲರಿಗೂ ಚಾನ್ಸ್ ಇರಲಿ. ಸೊ ಯಾರು ಓದಕ್ಕೆ ರೆಡಿ ಇದ್ದೀರಾ? ಓದ್ಲಾ ಪ್ರಭುಜಿ? ಓದಿಲ್ಲ. ಓಕೆ, ಪ್ರಭಾ ಮಾತಾಜಿ ಓದಿ. ಮತ್ತೆ ಬೇರೆಯವರು ಕೂಡ ರೆಡಿ ಆಗ್ಬೋದು ನೆಕ್ಸ್ಟ್ ಟೈಮ್. ಓದಿಲ್ಲ ಅಂದ್ರೆ ಬೇರೆಯವ್ರು ಓದಿಲ್ಲ ಅಂದ್ರೆ ಓದ್ತೀನಿ. ಓದ್ಲಾ ಪ್ರಭುಜಿ? ಓದಿ ಮಾತಾಜಿ. ಅನುವಾದ. ಇದ್ದಾನೆ. ಹರೇ ಕೃಷ್ಣ. ಪ್ರಜಾಪತಿ ಅಂದ್ರೆ ಇಲ್ಲಿ ವಿಷ್ಣು. ಭಗವಂತ ಪರಮ ಪುರುಷ. ಸಹ್ಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಶಿಷ್ಯಧ್ವಂ ಯಶೋಸ್ತಿಷ್ಠ ಕಾಮಧು. ಹರೇ ಕೃಷ್ಣ ಪ್ರಭು. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಭಗವಂತ ಸೃಷ್ಟಿಯ ಪ್ರಾರಂಭದಲ್ಲಿ ಜೀವರಾಶಿಗಳನ್ನ ಸೃಷ್ಟಿ ಮಾಡಿ, ಅಂದ್ರೆ ಅವರಿಗೆ ದೇಹವನ್ನು ಕೊಟ್ಟು ಅವರಿಗೆ ಬೇಕಾದ ಎಲ್ಲ ಅವಶ್ಯಕತೆಗಳನ್ನು ಕೂಡ ಕೊಟ್ಟು ಬಿಟ್ಟಿದ್ದಾನೆ. ಮತ್ತೆ ಅವರಿಗೆ ಬೇಕಾದಂತಹ ಒಂದು ಯಜ್ಞ ಮಾರ್ಗವನ್ನು ಕೂಡ ಕೊಟ್ಟಿದ್ದಾನೆ. ಸಹಯಜ್ಞಾ ಪ್ರಜಾ ಸೃಷ್ಟ, ಪ್ರಜೆಗಳ ಸೃಷ್ಟಿ ಇರುತ್ತೆ, ಯಜ್ಞಗಳ ಸೃಷ್ಟಿ ಕೂಡ ಆಯ್ತು. ಆ ಯಜ್ಞಗಳನ್ನು ಮಾಡಿ ಸುಖವಾಗಿರಿ ಅಂತ ಹೇಳ್ತಾನೆ ಭಗವಂತ. ಸೊ ಎಲ್ಲವೂ ಭಗವಂತನ ಸೃಷ್ಟಿ, ಅದಕ್ಕೆ ಹಾಳು ಮಾಡಬೇಡಿ ಅಂತ ಸೋಮ ಹೇಳ್ತಾನೆ. ಅನ್ನಂ ಚರಾಣಾಂ ಅಚರ ಹಿ ಅಪದಾಹ ಪದಚಾರಿಣಾಂ ಹಸ್ತಯುಕ್ತಾನಾಂ ದ್ವಿಪಾದಂ ಚ ಚತುಷ್ಪದಃ. ಓಕೆ, ಈಗ ರಾಧಾ ಮಾತಾಜಿ ಓದಿ. ರಾಧಾ ಮಾತಾಜಿ ಓದಕ್ಕೆ ರೆಡಿ ಇದ್ರಲ್ಲ ಅವಾಗ? ಇಲ್ಲಾಂದ್ರೆ ನಮ್ಮ ಇವ್ರು ಓದಿ, ಯಶೋಧಾ ಮಾತಾಜಿ, ಯಶೋಧ ವರ್ಷ ಮಾತಾ. ಪ್ರಭುಜಿ. ಅನುವಾದ. ಪ್ರಕೃತಿಯ ಏರ್ಪಾಡಿನಂತೆ ಹೂವು ಮತ್ತು ಹಣ್ಣುಗಳು ಕ್ರಿಮಿಕೀಟಗಳು ಮತ್ತು ಹಕ್ಕಿಗಳ ಆಹಾರವಾಗಿವೆ. ಹುಲ್ಲು ಮತ್ತು ಇತರ ಕಾಲಿಲ್ಲದ ಜೀವಿಗಳಿಗೆ ಚತುಷ್ಪದಗಳಾದ ಹಸು ಮತ್ತು ಎಮ್ಮೆಗಳಂತಹ ಪ್ರಾಣಿಗಳು ಆಹಾರವಾಗಿದೆ. ತಮ್ಮ ಮುಂದಿನ ಕಾಲುಗಳನ್ನು ಕೈಗಳಂತೆ ಉಪಯೋಗಿಸಲು ಸಾಧ್ಯವಿಲ್ಲದ ಪ್ರಾಣಿಗಳು ಪಂಜಗಳುಳ್ಳ ಹುಲಿಯಂತಹ ಪ್ರಾಣಿಗಳ ಆಹಾರವಾಗಿವೆ. 4 ಕಾಲುಗಳುಳ್ಳ ಜಿಂಕೆಗಳು ಮತ್ತು ಮೇಕೆಗಳಂತ ಪ್ರಾಣಿಗಳು ಹಾಗೂ ಆಹಾರ ಧಾನ್ಯಗಳು ಮಾನವನ ಆಹಾರವಾಗಿದೆ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಸೊ ಅಹಸ್ತಾನಿ ಸಹಸ್ತಾನಾಂ ಅಪಾದಾನಿ ಚತುಷ್ಪದಾಂ
ಫಲ್ಗುಣಿ ತತ್ರ ಮಹತಾಂ ಜೀವೋ ಜೀವಸ್ಯ ಜೀವನಂ. ಪ್ರಥಮ ಸ್ಕಂದದಲ್ಲಿ ನಾರದರು ಯುಧಿಷ್ಠಿರಿಗೆ ಹೇಳ್ತಾರೆ, ಅಹಸ್ತಾನಿ ಸಹಸ್ತಾನ. ಆ, ಯಾರಿಗೆ ಕೈ ಇಲ್ಲ, ಹ್ಮ್, ಅವರಿಗೆ ಕೈ ಇರುವವರು ತಿಂತಾರೆ ತರಕಾರಿಗಳು, ವೆಜಿಟೇಷನ್, ಹ್ಯೂಮನ್ ಸೈಡ್ ಮನುಷ್ಯರು ತಿಂತಾರೆ. ಅಪಾದಾನಿ ಚತುಷ್ಪದ, ಹುಲ್ಲು ಕಡ್ಡಿಗಳನ್ನ 4 ಕಾಲಿರುವಂತಹ ಹಸುಗಳು ತಿಂತವೆ. ಇದೇ ರೀತಿ ಒಂದು ಜೀವ ಇನ್ನೊಂದು ಜೀವಕ್ಕೆ ಊಟ ಆಗ್ತದೆ. ಜೀವೋ ಜೀವಸ್ಯ ಜೀವನಂ. ಸೊ ಅದೇ ರೀತಿ ಈ ಗಿಡ ವೃಕ್ಷಗಳು ಕೂಡ, ಈ ಗಿಡ ವೃಕ್ಷದಲ್ಲಿರುವಂತಹ ಹೂವು, ಹಣ್ಣು, ಇವೆಲ್ಲ ಪಕ್ಷಿಗಳಿಗೆ ಆಹಾರ. ಅದಕ್ಕಾಗಿ ದಯವಿಟ್ಟು ಇವರನ್ನ ಕೊಲ್ಲಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಸೊ ಪ್ರಭುಪಾದರು ಇಲ್ಲಿ ಅವಕಾಶ ಸಿಕ್ಕಿದ್ರು ಅಂತ ಪ್ರಭುಪಾದರು ಹೇಳ್ತಾರೆ, ಗೋಹತ್ಯೆಯನ್ನ ನಿಷೇಧ ಮಾಡಬೇಕು. ಗೋಹತ್ಯೆ ಮಾಡುವುದರಿಂದ ಅದು ಮಹಾಪಾಪ. ರೈಟ್. ನಾವು ವೆಜಿಟೇರಿಯನ್ ಆಗಬೇಕು. ಶುದ್ಧ ಶಾಕಾಹಾರಿ ಜೀವನವನ್ನು ನಡೆಸಬೇಕು ಮನುಷ್ಯರು. ಮನುಷ್ಯನಿಗಾಗಿ ನಿಗದಿತವಾದಂಥ ಆಹಾರ ಪತ್ರಂ ಪುಷ್ಪಂ ಫಲಂ ತೋಯಂ ಶಾಕಾಹಾರಿ ಆಹಾರ. ಅದು ಯಾವಾಗ ಮನುಷ್ಯ ಪ್ರಾಣಿಗಳನ್ನು ತಿಂತಾನೆ, ಬೇಡದೇ ಇರೋ ರೋಗಗಳನ್ನ ಆಹ್ವಾನಿಸ್ತಾನೆ. ವಿಶೇಷವಾಗಿ ಈಗ ವಿಜ್ಞಾನಿಗಳು ಕೂಡ ಹೇಳಿದ್ರು, ಒಂದು ವಿಡಿಯೋ ಬಂದಿತ್ತು, ಅದ್ರ ಹೇಳ್ತಾ ಇದ್ರು, ಹಸು ಹಾಲು ಕುಡಿಯೋದ್ರಿಂದ ಪೋಷಣೆ ಸಿಗ್ತದೆ, ಆದರೆ ಹಸುವಿನ ಮಾಂಸ ತಿನ್ನೋದ್ರಿಂದ ರೋಗ ಬರ್ತದೆ ಅಂತ. ರೈಟ್. ನೋಡಿ ಎಷ್ಟು ಅದ್ಭುತವಾದಂಥ ರಿಸರ್ಚ್. ಹಸುವಿನ ಹಾಲು ಕುಡಿದ್ರೆ ಪೋಷಣೆ ಆಗ್ತದೆ, ಹಸುವಿನ ಮಾಂಸ ತಿಂದರೆ ರೋಗ ಬರ್ತದೆ, ಕ್ಯಾನ್ಸರ್ ಕೂಡ ಆಗ್ತದೆ. ಅದಕ್ಕಾಗಿ ಇದು ಪ್ರಚಾರ ಮಾಡ್ಬೇಕು ನಾವು. ಹಸುವಿನ ಹಾಲು ಕುಡಿಯಿರಿ, ಮಾಂಸ ತಿನ್ನಬೇಡಿ, ಅದನ್ನು ಕೊಲ್ಲಬೇಡಿ ಅಂತ. ಕೊಲ್ಲುವುದರಿಂದ ಮಹಾಪಾಪ. ಅಷ್ಟೇ ಅಲ್ಲ, ರೋಗಗಳನ್ನ ಆಹ್ವಾನಿಸ್ತೀವಿ. ಅದಕ್ಕಾಗಿ ಸ್ಟಾಪ್ ಡ್ರಿಂಕಿಂಗ್ ಆರ್ ಈಟಿಂಗ್ ಕೌ ಫ್ಲೆಶ್. Those who desire to eat meat may satisfy the demands of the tongues by eating lower animals. ಯಾರಿಗೆ ಮಾಂಸ ತಿನ್ನೋ ಇಚ್ಛೆ ಇದೆ, ಕೀಳು ಪ್ರಾಣಿಗಳನ್ನ ತಿನ್ನಿ ಅಂತ ಹೇಳ್ತಾರೆ. ಹಸುಗಳನ್ನ ತಿನ್ನಲೇಬೇಡಿ ಅಂತಾರೆ. ಸಾಧ್ಯವಾದರೆ ಸಂಪೂರ್ಣವಾಗಿ ಮಾಂಸ ತಿನ್ನೋದು ಬಿಟ್ಟೇ ಬಿಡಬೇಕು. ಆದರೆ ಒಂದು ವೇಳೆ ಕೆಲವೊಬ್ಬರು ತುಂಬಾ ಜಿದ್ದಿ ಇರ್ತಾರೆ, ತಿನ್ನಲೇಬೇಕು ಅಂತಾರೆ. ಅಂಥವರಿಗೆ ಓಕೆ, ಕೀಳು ಪ್ರಾಣಿಗಳನ್ನ ತಿನ್ನಿ, ಕೋಳಿ ಕುರಿಗಳನ್ನು ತಿನ್ನಿ ಅಂತ ಹೇಳ್ತಾರೆ ಪ್ರಭುಪಾದರು. ಆದರೆ ಹಸುವನ್ನು ತಿನ್ನಬೇಡಿ ಅಂತ ಹೇಳ್ತಾರೆ. ಯೂಯಂ ಚ ಪಿತ್ರಾನ್ವಾದಿಷ್ಟ ದೇವದೇವೇನ ಚಾನಗಾಹ ಪ್ರಜಾಸರ್ಗಾಯ ಹಿ ಕಂಠಂ ವೃಕ್ಷ ನಿರ್ಗದಿಧುಂ ಅರ್ಹತ ನಿರ್ದಗ್ಧುಂ ಅರ್ಹತ. ಯಾರು ಬೈತಿದ್ದಾರೆ? ಮಹಾನಂದ ಮಾತಾಡಿ. ಹರೇ ಕೃಷ್ಣ ಪ್ರಭು. ಹರೇ ಹರೇ ಕೃಷ್ಣ. ಕೃಷ್ಣ. ಹೇ ಪಾಪರಹಿತರೆ, ನಿಮ್ಮ ತಂದೆಯಾದ ಪ್ರಾಚೀನ ಬರ್ಹಿ ಮತ್ತು ದೇವೋತ್ತಮ ಪರಮ ಪುರುಷ ಇವರುಗಳು ನಿಮಗೆ ಪ್ರಜೋತ್ಪತ್ತಿ ಮಾಡಲು ಆಜ್ಞೆ ಮಾಡಿದ್ದಾರೆ. ಹಾಗಿರುವಾಗ ನಿಮ್ಮ ಪ್ರಜೆಗಳು ಮತ್ತು ವಂಶಜರ ಪಾಲನೆಗೆ ಅಗತ್ಯವಾದ ಈ ಮರಗಳು ಮತ್ತು ಸಸ್ಯಗಳನ್ನು ನೀವು ಉರಿಸಿ ಬೂದಿ ಮಾಡಬಹುದೇ? ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು ಪ್ರಭು. ನಿಮ್ಗೆ ಆದೇಶ ಸಿಕ್ಕಿದ್ದೇನು? ಪ್ರಜೆಗಳು ಉತ್ಪಾದನೆ ಮಾಡಿ ಅಂತ. ಆದ್ರೆ ನೀವು ಪ್ರಜೆಗಳ ನಾಶ ಮಾಡ್ತಾ ಇದ್ದೀರಾ, ಸಸ್ಯಗಳ ನಾಶ ಮಾಡ್ತಾ ಇದ್ದೀರಾ. ಇದು ಸರಿಯಲ್ಲ. ಇದಕ್ಕೇನು ರೂಪಾದ್ರೆ ಎಷ್ಟು ವಿವರಣೆ ಕೊಟ್ಟಿಲ್ಲ. ಆತಿಷ್ಠತ ಸತಾಂ ಮಾರ್ಗಂ ಕೋಪಂ ಯಚ್ಛತ ದೀಪಿತಂ ಪಿತ್ರಾ ಪಿತಾಮಹೇನಾಪಿ ಜುಷ್ಠಂ ವಹ್ಪತಿ ಪ್ರಪಿತಾಮಹೈಃ. ಸುಂದರಿ ಪ್ರಿಯಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮಗಳು. ನಿಮ್ಮ ತಂದೆ, ಅಜ್ಜ ಮತ್ತು ಮುತ್ತಜ್ಜಂದಿರು ಅನುಸರಿಸಿದ ಸಾತ್ವಿಕ ಮಾರ್ಗವಾದರೂ ಜನಗಳು, ಪ್ರಾಣಿಗಳು ಮತ್ತು ವೃಕ್ಷಗಳನ್ನು ಒಳಗೊಂಡಂತೆ ಎಲ್ಲ ಪ್ರಾಣಿಗಳನ್ನು ಪಾಲಿಸುವುದು. ನೀವು ಕೂಡ ಅದೇ ಮಾರ್ಗವನ್ನು ಅನುಸರಿಸಬೇಕು. ಅನಗತ್ಯವಾದ ಕ್ರೋಧವು ನಿಮ್ಮ ಕರ್ತವ್ಯಕ್ಕೆ ವಿರೋಧವಾದುದು. ಆದ್ದರಿಂದ ನೀವು ನಿಮ್ಮ ಕ್ರೋಧವನ್ನು ಹತೋಟಿಯಲ್ಲಿಡಬೇಕೆಂದು ವಿನಂತಿಸುತ್ತೇನೆ. ಸೊ ಎಲ್ಲ ಪ್ರಜೆಗಳಿಗೆ ರಕ್ಷಣೆಯನ್ನು ಕೊಡಿ. ಗಿಡ ಮರಗಳು ಕೂಡ ನಿಮ್ಮ ಪ್ರಜೆಗಳು. ಸೇಮ್ ಪಾಯಿಂಟ್ ಅನ್ನು ಇಲ್ಲಿ ಮತ್ತೆ ವರ್ಣಿಸ್ತಾ ಇದ್ದಾರೆ. ಸೊ ಮಾಡರ್ನ್ ಗೌರ್ಮೆಂಟ್ಸ್ ಕೂಡ ಇದನ್ನ ಪಾಲಿಸಬೇಕು ಅಂತ ಪ್ರಭಾದ ಹೇಳ್ತಾರೆ. ಈಗ ಮಾಡರ್ನ್ ಪ್ರಭುತ್ವ ಏನಿದೆ, ಡೆಮೊಕ್ರೆಟಿಕ್ ಗೌರ್ಮೆಂಟ್, ಇದರಲ್ಲಿ ಏನಾದ್ರೆ ಬೈ ವೋಟ್ ಡಿಸೈಡ್ ಆಗ್ತದೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಶಾಸ್ತ್ರದ ಅನುಸಾರವಾಗಿ ಡಿಸೈಡ್ ಆಗ್ತಾ ಇಲ್ಲ, ವೋಟ್ ಮುಖಾಂತರ ಡಿಸೈಡ್ ಆಗ್ತದೆ. ಇಂತಹ ವೋಟ್ ಮುಖಾಂತರ ಕೆಲವೊಮ್ಮೆ ತಪ್ಪುಗಳಾಗುವ ಸಾಧ್ಯತೆ ಇರ್ತದೆ. ಸೊ ಅದಕ್ಕಾಗಿ modern democratic system cannot be exalted in this way because the leaders elected strive only for power and have no sense of responsibility.
ಸೊ ಆಧುನಿಕ ಜಗತ್ತಿನಲ್ಲಿರುವಂತಹ ನಾಯಕರು, ಅವರಿಗೆ ರೆಸ್ಪಾನ್ಸಿಬಿಲಿಟಿ ಅನ್ನುವುದು ಬಹು ಜನರಿಗೆ ಇಲ್ಲ. ಕೇವಲ ನಾನು ಪೋಸ್ಟಲ್ಲಿ ಇರಬೇಕು, ನಾನು ಪೋಸ್ಟಲ್ಲಿದ್ದು ನಾನು ಕಂಟ್ರೋಲ್ ಮಾಡಬೇಕು, ಮತ್ತು ನಾನು ಪ್ರಸಿದ್ಧನಾಗಬೇಕು, ಪ್ರಖ್ಯಾತನಾಗಬೇಕು ಅನ್ನೋ ಒಂದು ಆಸೆ ಸಮಾಜದಲ್ಲಿ ಇರುತ್ತದೆ. ಬಟ್ ರಾಜನಾದವನು ಶಕ್ತಿ ಪ್ರದರ್ಶನಕ್ಕಾಗಿ ರಾಜನಾಗಬಾರ್ದು, ಪ್ರಜೆಗಳ ಪಾಲನೆಗಾಗಿ ರಾಜನಾಗಬೇಕು, ಎಲ್ಲ ಪ್ರಜೆಗಳನ್ನ ಮಕ್ಕಳಾಗಿ ನೋಡ್ಕೋಬೇಕು ಅನ್ನೋದು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ತೋಕಾನಾಂ ಪಿತರೋ ಬಂಧು ದೃಶಃ ಪಕ್ಷ್ಮಸ್ತ್ರಿಯಾ ಪತಿಃ ಪ್ರಜಾನಾಂ ಭಿಕ್ಷೂಣಾಂ ಗೃಹೀ ಅಜ್ಞಾನಾಂ ಬುಧಃ ಸುಹೃತ್. ಮಹಾಪಾವನಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ತಂದೆ ತಾಯಿಗಳು ತಮ್ಮ ಮಕ್ಕಳ ಪಾಲಿಗೆ ಸ್ನೇಹಿತರು, ಪಾಲಕರು ಆದಂತೆ ಪ್ರತ್ಯೆಗಳು ಕಣ್ಣನ್ನು ರಕ್ಷಿಸುವಂತೆ, ಗಂಡನು ಹೆಂಡತಿಯ ಪಾಲಿಗೆ ಪೋಷಕನು ರಕ್ಷಕನೂ ಆದಂತೆ, ಗೃಹಸ್ಥನು ಭಿಕ್ಷುಕರ ಪಾಲಿಗೆ ರಕ್ಷಕನೂ ಪಾಲಕನೂ ಆದಂತೆ, ಜ್ಞಾನಿಯು ಅಜ್ಞಾನಿಯ ಸಖನಾದಂತೆ, ರಾಜನು ತನ್ನ ಎಲ್ಲಾ ಪ್ರಜೆಗಳ ಪಾಲಿಗೆ ರಕ್ಷಕನೂ ಜೀವಧಾತೃವೂ ಆಗಿದ್ದಾನೆ. ಮರಗಳು ಕೂಡ ರಾಜನಿಗೆ ಪ್ರಜೆಗಳೇ, ಆದ್ದರಿಂದ ಅವುಗಳಿಗೂ ರಕ್ಷಣೆಯನ್ನು ಒದಗಿಸಬೇಕು. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಇಲ್ಲಿ ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ. ತೋಕಾನಾಂ ಪಿತರೋ ಬಂಧು, ಪೋಷಕರ ಮಕ್ಕಳನ್ನು ಪಾಲಕರು ಆದಂತೆ. ಲೈಕ್ ತಂದೆ ತಾಯಿ ಹೇಗೆ ಮಕ್ಕಳನ್ನ ಪಾಲನೆ ಮಾಡ್ತಾರೆ, ಅದೇ ರೀತಿ ತೋಕಾನ ಮಕ್ಕಳು, ಪಿತರು ಅಂದ್ರೆ ತಂದೆ ತಾಯಿ. ನಂತರ ದೃಶಃ ಪಕ್ಷ್ಮ, ದೃಶ ಅಂದ್ರೆ ಕಣ್ಣಿನ ರೆಪ್ಪೆ ಕಣ್ಣನ್ನು ಹೇಗೆ ಕಾಪಾಡ್ತದೆ, ತಂದೆ ತಾಯಿ ಮಕ್ಕಳನ್ನೇ ಕಾಪಾಡ್ತಾರೆ, ರೆಪ್ಪೆ ಕಣ್ಣನ್ನೇ ಕಾಪಾಡ್ತದೆ. ಸ್ತ್ರೀಯಾ ಪತಿ, ಹೇಗೆ ಒಬ್ಬ ಪತಿ ಗಂಡನಾದವನು ಹೆಂಡತಿಯನ್ನು ಹೇಗೆ ಕಾಪಾಡ್ತಾನೆ, ಹೇಗೆ ರಾಮಚಂದ್ರನು ಸೀತೆಯನ್ನ ಕಾಪಾಡಿದ್ರು ಆ ರೀತಿ. ಪತಿ ಪ್ರಜಾನ ಭಿಕ್ಷುಣ, ಮತ್ತೆ ಹೇಗೆ ಒಬ್ಬ ಗೃಹಸ್ಥ ಭಿಕ್ಷುಕರಿಗೆ ಭಿಕ್ಷೆಯನ್ನು ನೀಡ್ತಾನೆ. ಮತ್ತೆ ಗೃಹಿ ಅಜ್ಞಾನ ಬುಧಃ ಸುಹೃತ್, ಅಜ್ಞಾನ ಬುಧ ಅಂದರೆ ಬುದ್ಧಿವಂತನು ಅಜ್ಞಾನಿಗಳಿಗೆ ದಾರಿಯನ್ನು ತೋರಿಸ್ತಾನೆ, ಅವರ ಹಿತೈಷಿಯಾಗಿರ್ತಾನೆ. ಅದೇ ರೀತಿ ಹೇ ಪ್ರಚೇತರೆ, ನೀವೆಲ್ಲರೂ ಕೂಡ ಈ ಜಗತ್ತಿಗೆ ಪಾಲಕರಾಗಿ ಎಲ್ಲರನ್ನ ನೋಡ್ಕೊಂಡು ಹೋಗಿ ಅಂತ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಭಿಕ್ಷು ಅಂತಂದ್ರೆ ಭಿಕ್ಷೂಣಾಂ ಪತಿ ಅಂತ ಹೇಳಿದ್ರೆ, ಭಿಕ್ಷುಗಳಂತಂದ್ರೆ ಈಗ ರಸ್ತೆಯಲ್ಲಿ ಭಿಕ್ಷುಕರು ಸಿಗ್ತಾರಲ್ಲ ಅವರಲ್ಲ, ಟ್ರೈನಲ್ಲಿ ರಸ್ತೆಯಲ್ಲಿ ಭಿಕ್ಷುಕರು ಇರ್ತಾರೆ, ಅವರು ಆಕ್ಚುಲಿ ಭಿಕ್ಷೆ ಬಿಡ್ತಾ ಇದ್ದಾರೆ. ಅವ್ರಿಗೆ ಅವಶ್ಯಕತೆ ಇದೆ, ಹೊಟ್ಟೆ ಹಸಿದಿದೆ, ಅದಕ್ಕೆ ಭಿಕ್ಷೆ ಬಿಡ್ತಾರೆ. ಆದ್ರೆ ಇಲ್ಲಿ ಹೇಳಿರೋ ಭಿಕ್ಷರು ಅಂದ್ರೆ ಸನ್ಯಾಸಿಗಳು, ಬ್ರಾಹ್ಮಣರು ಅಂತ ಅರ್ಥ. ರೂಪದ ಹೇಳ್ತಾರೆ, ಸನ್ಯಾಸಿಗಳನ್ನ ತ್ರಿದಂಡಿ ಭಿಕ್ಷು ಅಂತ ಕರೀತಾರೆ. ಯಾಕಂದ್ರೆ ಸನ್ಯಾಸಿಗಳಿಗೆ ತಮ್ಮದಾದಂತ ಏನೂ ಇಲ್ಲ, ಎಲ್ಲವನ್ನು ತ್ಯಾಗ ಮಾಡಿ ಅವರು ಭಗವತ್ ಪ್ರಚಾರದಲ್ಲಿ ತೊಡಗಿರ್ತಾರೆ. ಸೊ ಅವರ ಸೇವೆಯನ್ನ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. Right? They're not professional beggars, but sannyasis and brahmanas to whom householders should supply food and clothing. ಸನ್ಯಾಸಿಗಳಿಗೆ ಭಿಕ್ಷೆಯನ್ನು ನೀಡಬೇಕು, ಅವರಿಗೆ ನೀಡಿದಂತಹ ಭಿಕ್ಷೆ ಭಗವಂತನೇ ತಲುಪುತ್ತದೆ, ಅದಕ್ಕಾಗಿ ಅದು ಪರಿಶುದ್ಧವಾಗ್ತದೆ. ಸೊ ದೇರ್ ಇಸ್ ನೋ ಕರ್ಮ, ಇಟ್ ಬಿಕಮ್ಸ್ ಪ್ಯೂರಿಫೈಡ್. ಅದಕ್ಕಾಗಿ ಯಾರಾದರೂ ಸನ್ಯಾಸಿಗಳಿಗೆ ಅವಕಾಶ ಅಂದರೆ ಸೇವೆ ಮಾಡೋ ಅವಕಾಶ ಸಿಕ್ಕಾಗ ಅದೊಂದು ಭಾಗ್ಯ ಅಂತ ಹೇಳ್ಬೋದು. ಪರಿಷತ್ ಮಹಾರಾಜರು ಹೇಳ್ತಾರೆ ಶುಕದೇವ ಗೋಸ್ವಾಮಿಗೆ, ಯೇಷಾಂ ಸಂಸ್ಮರಣಾತ್ ಪುಂಸಾ ಸದ್ಯೋ ಶುದ್ಧ್ಯಂತಿ ವೈಗ್ರಹಾಂ ಕಿಂ ಪುನರ್ದರ್ಶನ ಸ್ಪರ್ಶ ಪಾದಶೌಚಾಸನಾದಿಭಿಃ. ಕೇವಲ ಶುದ್ಧ ಭಕ್ತರ ಸ್ಮರಣೆ ಮಾತ್ರದಿಂದ ಸಂಸ್ಮರಣಾತ್ ಪುಂಸಾಂ ಸದ್ಯೋ ಶುದ್ಧ್ಯಂತಿ ವೈಗ್ರಹ. ಪರೀಕ್ಷೆ ಹೇಳ್ತೇನೆ, ನಮ್ಮ ಮನೆ, ನಮ್ಮ ಅರಮನೆ ಎಲ್ಲ ಪವಿತ್ರವಾಗಿದೆ ನಿಮ್ಮ ಸ್ಮರಣೆಯಿಂದ. ಆದ್ರೆ ಇವತ್ತು ನಮಗೆ ನಿಮ್ಮ ಸೇವೆ ಮಾಡೋ ಅವಕಾಶ ಸಿಗ್ತಾ ಇದೆ. ನಿಮಗೆ ಆಸನವನ್ನು ಕೊಟ್ಟು ನಿಮಗೆ ನಿಮ್ಮ ಪಾದ ಪೂಜೆಯನ್ನು ಮಾಡಿ ನಿಮ್ಮಿಂದ ಕೇಳೋ ಅವಕಾಶವನ್ನು ಸಿಗ್ತಾ ಇದೆ. ಕಿಂ ಪುನರ್ ದರ್ಶನ, ನಿಮ್ಮ ದರ್ಶನ ಸೌಭಾಗ್ಯ ಸಿಕ್ಕಿದೆ. ನೀವು ಫೋಟೋ ನೋಡ್ಬೋದಲ್ಲ, ಪರೀಕ್ಷಿತ್ ಮಹಾರಾಜರು ಕೂತಿದ್ದಾರೆ, ಮತ್ತೆ ಸುಖದೇವ್ ಮಹಾರಾಜರು ಕೂತಿದ್ದಾರೆ.
ಸೊ ಪರೀಕ್ಷಿತ್ ಮಹಾರಾಜರು ಕೆಳಗಡೆ ಕೂತ್ಕೊಂಡು ದುರ್ಗದ ಮಹಾರಾಜರಿಗೆ ಆಸನವನ್ನು ಕೊಟ್ಟಿದ್ದಾರೆ, ಅವರಿಗೆ ಹೂಮಾಲೆಯನ್ನು ಹಾಕಿದ್ದಾರೆ. ಸೊ ದರ್ಶನ, ಪೂಜಾ, ಆಸನ, ಈ ರೀತಿ ಸೇವೆ ಮಾಡೋ ಅವಕಾಶ ಸಿಕ್ಕಿದೆ. ಕಿಂ ಪುನರ್ದರ್ಶನ ಸ್ಪರ್ಶ ಪಾದ ಶೌಚಾಸನಾದಿಭಿ ಅಂತ ಹೇಳಿ ಹೇಳ್ತಾರೆ. ಸೊ ಇಂತಹ ಒಂದು ಸೇವಾವಕಾಶ ಅವರಿಗೆ ಸಿಕ್ಕಿದೆ ಅಂತ ಅವರು ತುಂಬಾ ಕೃತಜ್ಞರಾಗಿದ್ದಾರೆ. ಸೊ ರಾಜರು ಕೂಡ ತಮ್ಮ ರಾಜ್ಯದಲ್ಲಿರುವಂತಹ ಎಲ್ಲ ಸನ್ಯಾಸಿಗಳಿಗೆ ಸೇವೆಯನ್ನು ಸಲ್ಲಿಸಬೇಕು ಅಂತ ಒಂದು ಆದೇಶ ಇಲ್ಲಿ ಕೊಟ್ಟಿದ್ದಾರೆ. ಸೊ ದೇಹವೇ ದೇವಾಲಯ, ಪರಮಾತ್ಮನ ಉಪಸ್ಥಿತಿ ದೇಹದಲ್ಲಿದೆ, ಅದಕ್ಕೆ ದೇಹವನ್ನು ನಾಶ ಮಾಡಬೇಡಿ ಅಂತ ಹೇಳ್ತಾರೆ. ಅಂತರ್ದೇಹೇಶು ಭೂತಾನಾಂ ಆತ್ಮಾಸ್ತೆ ಹರಿರೀಶ್ವರ ಸರ್ವಂ ತದ್ಧೀಷ್ಣ್ಯಂ ಈಕ್ಷಧ್ವಂ ಏವಂ ವಃ ತೋಷಿತೋ ವ್ಯಸೌ. ಯಾರಾದ್ರೂ ಪ್ರಭುಜೀಸ್ ಓದ್ತೀರಾ? ಪ್ರಭುಜೀಸ್ ಎನಿಬಡಿ? ಕೃಷ್ಣಪತಿ ನಾನು ಓದೇ ಆಗಿದೆ ಪ್ರಭುಜಿ ಒಂದ್ಸರ್ತಿ. ಹಾ, ಕೃಷ್ಣಮೂರ್ತಿ ಅವರಲ್ಲಿ ಓದಾಗಿದೆ. ಆಯ್ತು, ಮತ್ತೆ ಓದಿ. ಮತ್ತೆ ಯಾರು ಪ್ರಭುಜೀಸ್ ಕಾಣಿಸ್ತಾ ಇಲ್ಲ ಇಲ್ಲಿ. ಹರೇ ಕೃಷ್ಣ ಪ್ರಭು. ಇದ್ದಾರೆ, ಹಾ. ದೇವೋತ್ತಮ ಪರಮ ಪುರುಷನು ಎಲ್ಲ ಜೀವಿಗಳ ಹೃದಯಾಂತರಾಳದಲ್ಲಿ ಪರಮಾತ್ಮನಾಗಿ ನೆಲೆಸಿದ್ದಾನೆ. ಆ ಜೀವಿಗಳು ಜಡವೋ ಅಥವಾ ಜಂಗಮವೋ ಆಗಿರಬಹುದು. ಅದು ಮನುಷ್ಯರು, ಪಕ್ಷಿಗಳು, ಪ್ರಾಣಿಗಳು, ವೃಕ್ಷಗಳು ಮತ್ತು ನಿಜವಾಗಿಯೂ ಎಲ್ಲ ಜೀವಿಗಳನ್ನು ಒಳಗೊಳ್ಳುತ್ತದೆ. ಆದ್ದರಿಂದ ಪ್ರತಿಯೊಬ್ಬರನ್ನು ಭಗವಂತನ ದೇವಾಲಯ ಅಥವಾ ಆವಾಸ ಸ್ಥಾನವೆಂದು ನೀವು ಪರಿಗಣಿಸಬೇಕು. ಅಂತಹ ದೂರದೃಷ್ಟಿ ಇದ್ದಲ್ಲಿ ಭಗವಂತನನ್ನು ಸುಪ್ರೀತಗೊಳಿಸಬಹುದು. ವೃಕ್ಷರೂಪಿಯಾದ ಈ ಜೀವಿಗಳನ್ನು ನೀವು ಕುಪಿತರಾಗಿ ನಾಶ ಮಾಡಬಾರದು. ಹರೇ ಕೃಷ್ಣ ಪ್ರಭು. ಕರೆಕ್ಟ್. ಸೊ ಭಗವಂತ ಪ್ರತಿಯೊಬ್ಬರ ಹೃದಯದಲ್ಲಿದ್ದಾನೆ ಅನ್ನುವ ತತ್ವ ಇಲ್ಲಿದೆ. ಸೊ ಭಗವದ್ಗೀತೆಯಲ್ಲೂ ಕೂಡ ಒಂದು ಶ್ಲೋಕ ಇದೆ. ಆ ಶ್ಲೋಕದಲ್ಲಿ ನಾನು ಎಲ್ಲ ಜೀವಿಗಳ ದೇಹದಲ್ಲಿ ಇದ್ದೀನಿ ಅಂತ ಹೇಳ್ತಾನೆ. ಯಾರಿಗಾದ್ರೂ ಗೊತ್ತಾ ಆ ಶ್ಲೋಕ ಯಾವುದು ಅಂತ? ಈಶ್ವರ ಸರ್ವಭೂತಾನಾಂ ಹೃದಯೇಶರ್ಜುನ ತಿಷ್ಠತಿ. ಸರ್ವಭೂತಾನಾಂ ಹೃದಯ ತಿಷ್ಠತಿ, ಎಲ್ಲ ಜೀವಿಗಳ ಹೃದಯದಲ್ಲಿದ್ದೀನಿ ಅಂತ ಹೇಳ್ತಾನೆ. ಇನ್ನೊಂದು ಶ್ಲೋಕ ಕೂಡ ಇದೆ, ಯಾರಿಗೆ ಗೊತ್ತು? ಇನ್ನೊಂದು ಶ್ಲೋಕ ಇದೆ, ಇದು ಕರೆಕ್ಟ್, ಮಾತಾಜಿ ಹೇಳಿದ್ ಕರೆಕ್ಟ್. ಇದು 18ನೇ ಅಧ್ಯಾಯದಲ್ಲಿ ಬರ್ತದೆ. ಇನ್ನೊಂದು ಶ್ಲೋಕ ಬರ್ತದೆ 15ನೇ ಅಧ್ಯಾಯದಲ್ಲಿ. ಸರ್ವಸ್ಯ ಅಹಂ ಹೃದಯ ಸನ್ನಿವಿಷ್ಟ ಮತ್ತ ಸ್ಮೃತಿ. ಕರೆಕ್ಟ್. ಸುಂದರ ಪ್ರಿಯ ಮಾತಾಜಿ ಕರೆಕ್ಟ್ ಹೇಳಿದ್ದಾರೆ. ಪ್ರಭು 10ನೇ ಚಾಪ್ಟರ್ ಅಲ್ಲೂ ಬರುತ್ತಲ್ಲ ಪ್ರಭು? ಯಾವ್ದು ಶ್ಲೋಕ ಮಾತಾಜಿ? ನಾನು ಎಲ್ಲಾ ಚೇತನ ಶಕ್ತಿಯಾಗಿ ನಾನು ಎಲ್ಲರಲ್ಲೂ ಇದ್ದೀನಿ ಅಂತ. ಎಸ್, ಶ್ಲೋಕ ಏನು? ಶ್ಲೋಕ ಜ್ಞಾಪಕ ಬರ್ತದೆ. ಉತ್ತರ ಸರ್ವಸ್ಯ ಪ್ರಭು. ಇಲ್ಲ, ಅದು ಭಗವಂತನ ಸರ್ವವ್ಯಾಪಿಯಾಗಿದ್ದಾನೆ. ಅಹಂ ಸರ್ವಸ್ಯ ಪ್ರಭು. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತ ಎಲ್ಲ ಹೃದಯದಲ್ಲಿದ್ದಾನೆ. ಕರೆಕ್ಟ್, 10ನೇ ಅಧ್ಯಾಯದಲ್ಲೂ ಬರ್ತದೆ. ಮತ್ತೆ ಹೇಳಿದ್ ಕರೆಕ್ಟ್. ಸತತಯುಕ್ತಾನಾಂ ಅಹಂ 18.61 ಪ್ರಭು. ಏನದು? ಅದು ಆಲ್ರೆಡಿ ವನಜ ಮಾತಾಜಿ ಹೇಳಿದ್ರು. 18.61 ಆಯ್ತು, 15.15 ಆಯ್ತು. ಅಹಂ ಆತ್ಮ ಗುಡಾಕೇಶ. ಕರೆಕ್ಟ್. ವಿನಯ್ ಪ್ರಭು ಕ್ಯಾಚ್ ಮಾಡಿದ್ರು. ಹೇಳಿ ಪ್ರಭು. ಪೂರ್ತಿ ಗೊತ್ತಿಲ್ಲ ಪ್ರಭು. ಯಾವುದು ಪ್ರಭು? ಯಾವುದು? ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ. ರೈಟ್. ಅಹಂ ಆದಿಶ್ಚ ಮಧ್ಯಂ ಚ ಭೂತಾನಾಂ ಅಂತ್ಯಮೇವ ಚ. ಕರೆಕ್ಟ್. ಸೊ ಅದ್ರಲ್ಲಿ ಹೇಳ್ತಾನೆ ಅಹಂ ಆತ್ಮ, ನಾನು ಪರಮಾತ್ಮ. ಹೇ ಗುಡಾಕೇಶ, ಹೇ ಅರ್ಜುನ, ಸರ್ವಭೂತಾಶಯ ಸ್ಥಿತಃ, ಎಲ್ಲ ಜೀವಿಗಳ ಹೃದಯದಲ್ಲಿ ನಾನು ನಿಂತಿದ್ದೀನಿ ಅಂತ ಹೇಳ್ತಾನೆ. ಸೊ ಭಗವದ್ಗೀತೆಯಲ್ಲಿ ಹಲವಾರು ಬಾರಿ ಭಗವಂತ ಹೇಳ್ತಾ ಇದ್ದಾನೆ. ಇನ್ನೊಂದು ಶ್ಲೋಕ ಇದೆ, ಹಲವಾರು ಶ್ಲೋಕಗಳು ಹೇಳ್ತಾನೆ. ಇವತ್ತು ನಾನು ಎಲ್ಲರೂ ಕ್ವಿಜ್ ಟೆಸ್ಟ್ 10.20 ಪ್ರಭು ಇವಾಗ ಹೇಳಿದ್ ನೀವು, ಅಹಮಾತ್ಮ ಗುಡಾಕೇಶ ಸರ್ವ. 10.20. ಓಕೆ, ಥ್ಯಾಂಕ್ ಯು ಫಾರ್ ದ ರೆಫರೆನ್ಸ್. ಇನ್ನು ಪ್ರಭುಜಿ 10.11 ಕಂಪಾರ್ಥಂ ಅಹಂ ಅಜ್ಞಾನದಂ ತಮಃ ನಾಶಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ವೆರಿ ಗುಡ್. ಈ ಶ್ಲೋಕದಲ್ಲಿ ಯಾವ ಪದದಲ್ಲಿ ಇದೆ ನಾನು ಭಗವಂತನ ನಾನು ಹೃದಯದಲ್ಲಿದ್ದೀನಿ ಅಂತ? ಅಹಂ ಅಜ್ಞಾನ ಹೃದಯ ಆತ್ಮಭಾವಸ್ಥಃ
Okay, I am situated in the heart. वा Okay. तेषाम् एवानुकम्पार्थम् अहमज्ञानजं तमः नाशयम् ಆತ್ಮಭಾವಸ್ಥಃ ಜ್ಞಾನದೀಪೇನ ಭಾವಸ್ಥಃ ನಾನು ಜೀವಿಯ ಹೃದಯದಲ್ಲಿ ನಿಂತ್ಕೊಂಡು ನಾನು ಅವರ ಅಜ್ಞಾನವನ್ನು ನಾಶ ಮಾಡ್ತೀನಿ ಅಂತ ಇಲ್ಲಿ ಹೇಳ್ತಾನೆ ಭಗವಂತ. ಸೊ ವೆರಿ ಗುಡ್. ಹೇಗೆ ಒಂದು ದೀಪ, ಒಂದು ಕೋಣೆಯಲ್ಲಿ ದೀಪವನ್ನು ಪ್ರಜ್ವಲಿಸಿದ್ರೆ ಆ ದೀಪ ಆ ಆ ಅಂಧಕಾರವನ್ನು ನಾಶ ಮಾಡ್ತದೆ, ಅದೇ ರೀತಿ ಭಗವಂತ ಹೃದಯದಲ್ಲಿ ಕೂತ್ಕೊಂಡು ಜ್ಞಾನದ ದೀಪವನ್ನ ಪ್ರಜ್ವಲಿಸಿ ಅವರ ಅಂಧಕಾರವನ್ನು ನಾಶ ಮಾಡ್ತಾನೆ ಅಂತ ಹೇಳ್ತಾನೆ. ಸೊ ನಾಶಯಾಮಿ ಆತ್ಮಭಾವಸ್ಥಃ ಡ್ವೆಲಿಂಗ್ ಇನ್ ದರ್ ಹಾರ್ಟ್ಸ್. ಅವರ ಮನಸ್ಸಲ್ಲಿ ಆತ್ಮ ಅಂತಂದ್ರೆ ಹೃದಯ, ಆತ್ಮಭಾವಸ್ಥಃ. ವೆರಿ ಗುಡ್, ಥ್ಯಾಂಕ್ ಯು. ಕೃಷ್ಣ ಹರೇ ಕೃಷ್ಣ ಇನ್ನೊಂದಿದೆ, ಪ್ರಭು. 13ನೇ ಅಧ್ಯಾಯದಲ್ಲಿ ಬರ್ತದೆ. ಎಷ್ಟು ಅರ್ಥ ಮಾತಾಡಿ? ಅದೇ 9 ಶ್ಲೋಕ 4 ಬರುತ್ತೆ ಪ್ರಭು. ಮಯಾ ತತಮಿದಂ ಸರ್ವಂ ಜಗದಿ ವ್ಯಕ್ತಿ ಮೂರ್ತಿನ ಮತಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ಟ ವಸ್ತಿತಃ. ಕೃಷ್ಣ ಅವ್ಯಕ್ತ ಸ್ವರೂಪದಲ್ಲಿ ಇಡೀ ವಿಶ್ವದಲ್ಲಿ ವ್ಯಾಪಿಸಿದ್ದಾನೆ ಅಂತ, ಎಲ್ಲ ಜೀವಿಗಳಲ್ಲಿ ಕೃಷ್ಣ ಇದ್ದಾನೆ ಅಂತ. ಸೊ ಇದೇನದು 9.4 9.4 ಕರೆಕ್ಟ್. 9.4 ಆಕ್ಚುಲಿ ಈ ತರ ಹೇಳ್ತಾನೆ, ನಾನು ಸರ್ವವ್ಯಾಪಿಯಾಗಿದ್ದೀನಿ ಅಂತ ಹೇಳ್ತಾನೆ. ದಟ್ಸ್ ಕರೆಕ್ಟ್. ಎಲ್ಲ ಕಡೆ ಇದ್ದೀನಿ ಅಂತ ಹೇಳ್ತಾನೆ. ಸ್ಪೆಸಿಫಿಕ್ ಆಗಿ ನಾನು ಜೀವ ಹೃದಯದಲ್ಲಿ ಇರ್ತೀನಿ ಅಂತ ಹೇಳ್ತಾ ಇಲ್ಲ, ಬಟ್ ಸರ್ವವ್ಯಾಪಿಯಾಗಿ ಎಲ್ಲ ಕಡೆ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಎಲ್ಲ ಜೀವಿಗಳು ನನ್ನೊಳಗೆ, ನಾನು ಎಲ್ಲೊಳಗೆ ಎಲ್ಲವೂ ನನ್ನೊಳಗೆ, ರೈಟ್? ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. 13ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ಇದಂ ಶರೀರಂ ಕೌಂತೆಯ. ಓಕೆ, ಕ್ಷೇತ್ರಮಿತ ವಿಧೀಯತೆ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯ ವಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ನೆಕ್ಸ್ಟ್ ಶ್ಲೋಕ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಸರ್ವಕ್ಷೇತ್ರೇಷು ಭಾರತ. ಕ್ಷೇತ್ರಜ್ಞ ಜ್ಞಾನಗತ ಕ್ಷೇತ್ರಜ್ಞಯೋ ಜ್ಞಾನಂ ಯತ್ತ ಜ್ಞಾನಂ ಮತಂ ಮಮ. ವೆರಿ ಗುಡ್. ಸೊ ವನಜ ಮಾತಾಜಿ ತುಂಬಾ ಅಧ್ಯಯನ ಮಾಡಿದ್ದಾರೆ. ಭಕ್ತಿಶಾಸ್ತ್ರಿ ಮಾಡಿದ್ದೀರಾ ನೀವು? ಎಸ್ ಪ್ರಭು. ಅದಕ್ಕೆ ಎಲ್ಲ ಟೆಸ್ಟ್ ಎಕ್ಸಾಮ್ ಬರೆದು ತುಂಬಾ ಪ್ರವೀಣರಾಗಿದ್ದೀರಾ. ಇಷ್ಟು ಎಳೆ ವಯಸ್ಸಲ್ಲಿ ಕೂಡ ಹಿರಿಯ ವಯಸ್ಸಲ್ಲಿ ಕೂಡ ತಾವು ಮಾಡಿದ್ದೀರಾ, ಒಳ್ಳೆ ಸಾಧನೆ. ಸೊ ಕ್ಷೇತ್ರಜ್ಞಂ ಚಾಪಿ ಮಾಮಿದ್ದಿ. ನಾನು ಕೂಡ ಕ್ಷೇತ್ರಜ್ಞ, ನಾನು ಎಲ್ಲ ಜೀವ ಹೃದಯದಲ್ಲಿದ್ದೀನಿ. ಕ್ಷೇತ್ರಜ್ಞಂ ಚಾಪಿ ಸರ್ವಕ್ಷೇತ್ರೇಷು ಭಾರತ. ಎಲ್ಲ ದೇಹಗಳ ಒಳಗಡೆ ನಾನಿದ್ದು ನಾನು ಎಲ್ಲರ ಏನಂತಾರೆ ಅವರ ಕ್ರಿಯೆಗಳನ್ನ ನೋಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಭಗವಂತ. ಓಕೆ, ಸೊ ಅನದರ್ ವರ್ಸ್ ಇಸ್ ದೇರ್, ವಿಲ್ ಎಂಡ್ ವಿತ್ ದಿಸ್. ಉಪದೃಷ್ಟ ಹನುಮಂತ ಚ ಭರ್ತ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪಿತ್ತೋ ದೇಹೆ ಅಸ್ಮಿನ್ ಪುರುಷ ಪರಃ. ಓಕೆ, ಅಸ್ಮಿನ್ ದೇಹೆ, ಈ ದೇಹದಲ್ಲಿ ನಾನು ಪರಮ ಪುರುಷನಾಗಿದ್ದೀನಿ ಅಂತ. ನನ್ನ ಹೆಸರು ಪರಮಾತ್ಮ ಅಂತ. ಪರಮಾತ್ಮೇತಿ ಚಾಪಿತ್ತೋ, ಜನರು ನನ್ನನ್ನು ಪರಮಾತ್ಮ ಅಂತ ಕರೀತಾರೆ. ನಾನು ಆತ್ಮ, ನಾವೆಲ್ಲರೂ ಆತ್ಮ. ಭಗವಂತ ಪರಮಾತ್ಮ, ಈ ಸುಪ್ರೀಂ ಆತ್ಮ. ಓಕೆ, ನೋಡಿ ಎಷ್ಟೊಂದು ರೆಫರೆನ್ಸ್ ಬಂತು, ಸುಮಾರು 6-7 ರೆಫರೆನ್ಸ್ ಬಂತು. ಸೊ ಯಾರಾದರೂ ಇದನ್ನ ಬರ್ಕೊಂಡಿದ್ರೆ ತಾವು ಗ್ರೂಪಲ್ಲಿ ಹಾಕಿ, ಸೊ ಜನರು ಕ್ಲಾಸ್ ನಂತರ ಮನನ ಮಾಡ್ಬೋದು. ಓಕೆ, ಸೊ ಕ್ಲಾಸ್ ಸಮಯದಲ್ಲಿ ಕಲಿಬೇಕು, ನಂತರ ಮನನ ಮಾಡಬೇಕು, ಧ್ಯಾನ ಏನಂತಾರೆ, ವಿ ಶುಡ್ ಕಂಟೆಂಪ್ಲೇಟ್. ಓಕೆ, ಅಂತರ್ದೇಹೇಶು ಭೂತಾನಾಂ ಆತ್ಮಸ್ಥೇ ಹರಿರೀಶ್ವರ. ಎಲ್ಲ ಜೀವಿಗಳ ಹೃದಯದಲ್ಲಿ ಭಗವಂತನಿದ್ದಾನೆ. ಯಹ ಸಮುತ್ಪತಿತಂ ದೇಹ ಆಕಾಶಾನ್ಮನ್ಯುಮುಲ್ಬಣಂ ಆತ್ಮ ಜಿಜ್ಞಾಸಯಾ ಯಚ್ಚೇತ್ ಸಗುಣಾಂ ಅತಿವರ್ತತೆ. ಓಕೆ, ಪ್ರಭಾ ಮಾತಾಜಿ ಹೋಗಿ. ಪ್ರಭಾ ಮಾತಾಜಿ ಇಲ್ಲ ಇದರ. ಓಕೆ, ಇಲ್ಲಾಂದ್ರೆ ವಿಜಯಗೌಡ ಮಾತಾಜಿ.
ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್. ಅನುವಾದ: ಆಕಾಶದಿಂದ ಬಿದ್ದಂತೆ ತನ್ನಲ್ಲಿ ಸಿಡಿದೇಳುವ ಭಯಂಕರ ಕೋಪವನ್ನು ಆತ್ಮಸಾಕ್ಷಾತ್ಕಾರದ ಬಗ್ಗೆ ವಿಚಾರ ಮಾಡುವವನು ಶಮನಗೊಳ್ಳಬಲ್ಲನು. ಅಂತಹವನು ಪ್ರಕೃತಿ ಗುಣಗಳ ಪ್ರಭಾವವನ್ನು ಮೀರಿ ನಿಲ್ಲುತ್ತಾನೆ. ಹರೇ ಕೃಷ್ಣ ಪ್ರಭು. Yes. So, ಸ್ವಲ್ಪ ಇಲ್ಲಿ ಒಂದು ಕಂಪ್ಯಾರಿಸನ್ ಕೊಡ್ತಾ ಇದ್ದಾರೆ. ಸಿಟ್ಟು ಬಂದಾಗ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಮರೆತು ಬಿಡ್ತಾನೆ. When one becomes angry, he forgets himself. ಎಲ್ಲವನ್ನ ತನ್ನನ್ನು ತಾನು ಮರೆತು ಬಿಡ್ತಾನೆ. ಬಟ್ ಅವನು ಸ್ವಲ್ಪ ಯೋಚನೆ ಮಾಡಿ, ಚಿಂತನೆ ಮಾಡಿದಾಗ, ಯಾಕೆ ನಾನು ಕೋಪ ಮಾಡಬೇಕು? ನನ್ನ ಜೀವನದ ಉದ್ದೇಶ ಕುಪಿತಗೊಳ್ಳುವುದಲ್ಲ, ಕಾಮ, ಕ್ರೋಧ, ಲೋಭ ಇತ್ಯಾದಿಗಳಿಗೆ ಬಲಿಯಾಗುವುದಿಲ್ಲ. ನಾನು ಆತ್ಮದ ಉನ್ನತಿಗೋಸ್ಕರ ಕೆಲಸ ಮಾಡಬೇಕು. ಉದ್ಧರೇದ ಆತ್ಮನ ಆತ್ಮಾನಂ ಆತ್ಮಾನಂ ಅವಸಾದೇತ್. ಆತ್ಮ ಅಂದರೆ ನಮ್ಮ ಆತ್ಮವನ್ನ ಉದ್ಧಾರ ಮಾಡಬೇಕು, ಮನಸ್ಸಿನಿಂದ ಆತ್ಮವನ್ನು ಮೇಲೆತ್ತಬೇಕು. ಅದಕ್ಕೋಸ್ಕರ ನಾವು ಕೆಲಸ ಮಾಡಬೇಕು. ಬಟ್ ಈಗ ನೀವೆಲ್ಲರೂ ಸಿಟ್ಟಿನಿಂದ ಎಲ್ಲವನ್ನು ಸುಡ್ತಾ ಇದ್ದೀರಾ. ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ. ಪ್ರಭಾತ್ ಹೇಳ್ತಾರೆ, ಒನ್ ಇಸ್ ಆಲ್ವೇಸ್ ಎ ಸರ್ವೆಂಟ್ ಆಫ್ ಲಸ್ಟಿ ಡಿಸೈರ್ಸ್. ಜನರು ತಮ್ಮ ಕಾಮ ಆಸೆಗಳಿಗೆ ಬಲಿಯಾಗ್ತಾರೆ. ಕಾಮ, ಕ್ರೋಧ, ಲೋಭ, ಮೋಹ ಇತ್ಯಾದಿಗಳಿಗೆ ಬಲಿಯಾಗಿ ಅವರ ಆತ್ಮ ಸಾಕ್ಷಾತ್ಕಾರದ ಗುರಿಯನ್ನ ಮರೆತು ಬಿಡ್ತಾರೆ. ಅದಕ್ಕಾಗಿ ಪ್ರಭಾತ್ ಹೇಳ್ತಾರೆ, ಆದರೆ ನಾವು ಇದನ್ನೆಲ್ಲ ನಿಯಂತ್ರಿಸಿ, ಅನರ್ಥಗಳನ್ನ ನಿಯಂತ್ರಿಸಿ ನಾವು ಭಗವದ್ಭಕ್ತಿಯಲ್ಲಿ ತೊಡಗಬೇಕು. ಭಗವದ್ಭಕ್ತಿಯಲ್ಲಿ ತೊಡಗಿದಾಗ ಈ ಕಾಮ, ಕ್ರೋಧ, ಲೋಭ ಇತ್ಯಾದಿಗಳ ಪ್ರಭಾವ ಅದು ಕ್ಷೀಣಿಸ್ತಾ ಹೋಗ್ತದೆ. ಅದು ಒಂದು ದಿನ ಮಾಯ ಆಗ್ತದೆ. ಸೊ ಅದಕ್ಕೆ ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಇರುವವರು ಕೋಪವನ್ನು ಸರಳವಾಗಿ ಗೆಲ್ಲಬಹುದು ಅಂತ ಕೂಡ ಹೇಳ್ತಾರೆ. ನಂತರ ಅಲಂ ದಗ್ಧೈ ದ್ರುಮೈರ್ದೀನೈ ಖಿಲಾನಾಂ ಶಿವಮಸ್ತುವಃ ದ್ವಾರ್ಕ್ಷೀ ಹೇಷಾ ವರ ಕನ್ಯಾ ಪತ್ನಿತ್ವೇ ಪ್ರತಿಗೃಹ್ಯತಾಂ. ಓಕೆ, ಮಹಾಪಾವನಿ ಮಾತು. ಹರೇ ಕೃಷ್ಣ. ಇನ್ನು ಮುಂದೆ ಈ ಬಡಪಾಯಿ ವೃಕ್ಷಗಳನ್ನು ಸುಡಬೇಕಾದ ಅಗತ್ಯವಿಲ್ಲ. ಉಳಿದಿರುವ ಮರಗಳಾದರೂ ನೆಮ್ಮದಿಯಾಗಿರಲಿ. ನೀವು ಕೂಡ ಸಂತೋಷವಾಗಿರಬೇಕು. ಈಗ ನೋಡಿ, ಇಲ್ಲಿ ಸುಂದರಿಯಾದ ಸಕಲ ಗುಣಯುತಳಾದ ಹುಡುಗಿಯೊಬ್ಬಳಿದ್ದಾಳೆ. ಅವಳ ಹೆಸರು ಮಾರೀಷಾ. ವೃಕ್ಷಗಳು ಅವಳನ್ನು ಮಗಳಾಗಿ ಪಡೆದಿವೆ. ನೀವು ಈ ಚೆಲುವೆಯನ್ನು ಪತ್ನಿಯಾಗಿ ಸ್ವೀಕರಿಸಬಹುದು. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಸೋಮ ಅವರಿಗೋಸ್ಕರ ಒಂದು ಕನ್ಯೆಯನ್ನ ಒದಗಿಸಿಕೊಡ್ತಾನೆ. ಅವಳ ಹೆಸರು ಮಾರೀಷಾ. ಇತ್ಯಾಮಂತ್ರ್ಯ ವರಾರೋಹಾಂ ಕನ್ಯಾಂ ಆಪ್ಸರಸೀಂ ನೃಪ ಸೋಮರಾಜಾಯ ಯಯೌ ದತ್ವಾ ತೇ ಧರ್ಮೇಣೋ ವಯೇಮಿರೇ. ಸುಂದರಿ ಪ್ರಿಯ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಶುಕಮುನಿಗಳು ಮುಂದುವರಿಸಿದರು, ನನ್ನ ಪ್ರಿಯ ರಾಜನೇ, ಹಾಗೆ ಪ್ರಚೇತರನ್ನು ಸಮಾಧಾನಪಡಿಸಿ ಚಂದ್ರನ ಅಧಿಪತಿಯಾದ ಸೋಮನು ಅವರಿಗೆ ಅಪ್ಸರೆಯಾದ ಪ್ರಮ್ನೋಚ್ಚೆಯಲ್ಲಿ ಜನಿಸಿದ ಸುಂದರಿಯಾದ ಹುಡುಗಿಯನ್ನು ಅರ್ಪಿಸಿದನು. ಪ್ರಚೇತರು ಪ್ರಮ್ನೋಚ್ಚೆಯ ಮಗಳನ್ನು ಪತ್ನಿಯಾಗಿ ಸ್ವೀಕರಿಸಿದರು. ಅವಳು ಎತ್ತರವಾಗಿಯೂ ಸುಂದರವಾಗಿಯೂ ಇರುವ ಜಗನಗಳನ್ನು ಹೊಂದಿದ್ದಳು. ಅವರು ಅವಳನ್ನು ವಿಧಿವತ್ತಾಗಿ ಮದುವೆಯಾದರು. ಹರೇ ಕೃಷ್ಣ ಪ್ರಭುಜಿ. ಮಾರೀಷಾ ಪ್ರಮ್ಲೋಚೆಯ ಮಗಳಾಗಿದ್ಲು. ಸೊ ಅವಳನ್ನ ಮದುವೆ ಆಗ್ತಾರೆ ಎಲ್ಲರೂ. ತೇಭ್ಯಾಸ್ತಸ್ಯಾಂ ಸಮಭವದ್ ದಕ್ಷಃ ಪ್ರಚೇತಸಃ ಕಿಲ ಯಸ್ಯ ಪ್ರಜಾ ವಿಸರ್ಗೇಣ ಲೋಕಾ ಆಪೂರಿತಾತ್ರಯಃ. ಓಕೆ, ಯಶೋಧ ಮಾತಾಜಿ. ಹರೇ ಕೃಷ್ಣ. ಆ ಹುಡುಗಿಯ ಗರ್ಭದಲ್ಲಿ ಪ್ರಚೇತರು ದಕ್ಷನೆಂಬ ಹೆಸರಿನ ಮಗನನ್ನು ಪಡೆದರು. ಅವನು 3 ಲೋಕದಲ್ಲೂ ಜೀವಿಗಳನ್ನು ತುಂಬಿಬಿಟ್ಟನು. ಹರೇ ಕೃಷ್ಣ. ದಕ್ಷ ಹುಟ್ಟುತ್ತಾನೆ. ದಕ್ಷ ಪ್ರಥಮವಾಗಿ ಸ್ವಯಂಭುವ ಮನ್ವಂತರದಲ್ಲಿ ಹುಟ್ಟಿದ್ದ. ಪ್ರಥಮ ಮನ್ವಂತರದ್ದು
ಶಿವನ ಪ್ರತಿ ಅಪರಾಧವನ್ನು ಎಸಗಿ ಅವನು ಜೀವನವನ್ನು ಕಳ್ಕೊಂಡ. ಎಲ್ಲ ದೇವತೆಗಳಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಶಿವ ಅವನಿಗೆ ಒಂದು ಆಡಿನ ತಲೆಯನ್ನು ಕೂಡಿಸ್ತಾನೆ. ಇದಕ್ಕೆ ಗೋಟ್ ಹೆಡೆಡ್ ದಕ್ಷ. ಸೊ ತಪಸ್ಸು ಮಾಡಿ ಚಾಕ್ಷುಷ ಮನ್ವಂತರದಲ್ಲಿ ಅವನು ದೇಹವನ್ನು ತ್ಯಾಗ ಮಾಡಿ ಮತ್ತೆ ಹುಟ್ಟಿ ಬರ್ತಾನೆ. ಚಾಕ್ಷುಷ ಮನ್ವಂತರದಲ್ಲಿ ದಕ್ಷನಾಗಿ ಹುಟ್ಟಿ ಬರ್ತಾನೆ, ಮಾರಿಷಾಳ ಮಗನಾಗಿ ಹುಟ್ಟಿ ಬರ್ತಾನೆ. ಸೊ ಇದಕ್ಕೆ ರೆಫರೆನ್ಸ್ ಇದೆ. ಚಾಕ್ಷುಷೇ ತು ಅಂತರೇ ಪ್ರಾಪ್ತೆ ಪ್ರಾಕ್ ಸರ್ಗೆ ಕಾಲ ವಿದ್ರುತೆ ಯಹ ಸಸರ್ಜ ಪ್ರಜಾ ಇಷ್ಟ ಸದಕ್ಷೋ ದೇವಚೋದಿತಃ. ರೈಟ್, ಪೂರ್ವ ಮನ್ವಂತರದಲ್ಲಿ ಅವನು ದೇಹವನ್ನು ಕಳೆದುಕೊಂಡಿದ್ದ, ಅವನೇ ಮತ್ತೆ ಚಾಕ್ಷುಷ ಮನ್ವಂತರದಲ್ಲಿ ಹುಟ್ಟಿ ಬಂದ. ಸೊ ಚಾಕ್ಷುಷ ಮನ್ವಂತರ ಯಾವ ಮನ್ವಂತರ ಯಾವ ನಂಬರಲ್ಲಿ ಬರ್ತದೆ? ಪ್ರಥಮ ಮನ್ವಂತರ, ಸ್ವಾಮ ಮನ್ವಂತರ. ನೆಕ್ಸ್ಟ್ ಚಾಕ್ಷುಷ ಮನ್ವಂತರ ಯಾವ ಮನ್ವಂತರ? ಈಗ ನಡೀತಾ ಇರೋದು ಯಾವುದು? ವೈವಸ್ವತ. ವೈವಸ್ವತ ಮನ್ವಂತರ. ಸೊ ಇದಕ್ಕೂ ಮುಂಚೆ ಇದು 7ನೇ ಮನ್ವಂತರ. ಈಗ ನಡೀತಾ ಇರೋದು 7ನೇ ಮನ್ವಂತರ. ಇದಕ್ಕೂ ಮುಂಚೆ ಏನಿತ್ತು? ಅದು 6ನೇ ಮನ್ವಂತರ. ಅದು ಚಾಕ್ಷುಷ 6ನೇದು ಮನ್ವಂತರ. ಓಕೆ, ಸೊ ಹಿಂದಿನ ಮನ್ವಂತರದಲ್ಲಿ ಹುಟ್ಟಿ ಬಂದ ದಕ್ಷ. ಆದ್ರೆ ಇಲ್ಲಿ ಮುಖ್ಯ ಪಾಯಿಂಟ್ ಏನಿದೆ ಮುಂದೆ ಬರ್ತದೆ, ನಾವು ಚರ್ಚೆ ಮಾಡೋಣ. ಮುಂದಿನ ಅಧ್ಯಾಯದಲ್ಲಿ ಬರ್ತದೆ ತತ್ವ. ಸಾರಿ, ಮುಂದಿನ 18ನೇ ಶ್ಲೋಕ. ಯಥಾ ಸಸರ್ಜ ಭೂತಾನಿ ದಕ್ಷೋ ದುಹಿತೃವತ್ಸಲಃ ರೇತಸ ಮನಸಾ ಚೈವ ತನ್ ಮಮಾವಹಿತ ಶೃಣು. ಭಗವತಿ ಹರಿಣಿ ಮಾತು. ಹರೇ ಕೃಷ್ಣ ಪ್ರಭುಜಿ. ಶುಕಮುನಿಗಳು ಹೇಳಿದರು, ತನ್ನ ಹೆಣ್ಣು ಮಕ್ಕಳ ಬಗ್ಗೆ ತುಂಬಾ ವಾತ್ಸಲ್ಯ ಉಳ್ಳವನಾಗಿದ್ದ ದಕ್ಷ ಪ್ರಜಾಪತಿಯು ತನ್ನ ವೀರ್ಯ ಮತ್ತು ಮನಸ್ಸುಗಳಿಂದ ವಿವಿಧ ಬಗೆಯ ಜೀವಿಗಳನ್ನು ಹೇಗೆ ಸೃಷ್ಟಿಸಿದನೆಂಬುದನ್ನು ದಯವಿಟ್ಟು ತುಂಬಾ ಗಮನವಿಟ್ಟು ಕೇಳು. ಸೊ ಮುಂದೆ ಕತೆ ಬರ್ತದೆ ಹೇಗೆ ಪ್ರಜೆಗಳನ್ನು ಸೃಷ್ಟಿ ಮಾಡ್ತಾರೆ ಅಂತ. 19ನೇ ಶ್ಲೋಕ. ಮನಸೈವಾಸೃಜತ್ ಪೂರ್ವಂ ಪ್ರಜಾಪತಿರಿಮಾಂ ಪ್ರಜಾ ದೇವಾಸುರ ಮನುಷ್ಯಾದೀನ್ ನಭಃ ಸ್ಥಳ ಜಲೋಕಸಃ. ಓದಿ. ಯಾರಾದ್ರೂ ಹೊಸದಾಗಿದ್ದೀರಾ? ಓಕೆ, ಮಹಾನಂದ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ದಕ್ಷನು ಮೊದಲು ಮನಸ್ಸಿನ ಮೂಲಕ ಎಲ್ಲಾ ಬಗೆಯ ದೇವತೆಗಳು 19. ಓಕೆ ಕರೆಕ್ಟ್, ಓದಿ. ಹರೇ ಕೃಷ್ಣ ಪ್ರಭು. ಪ್ರಜಾಪತಿ ದಕ್ಷನು ಮೊದಲು ಮನಸ್ಸಿನ ಮೂಲಕ ಎಲ್ಲಾ ಬಗೆಯ ದೇವತೆಗಳು, ದಾನವರು, ಮಾನವರು, ಪಕ್ಷಿಗಳು, ಮೃಗಗಳು, ಜಲಚರಗಳು ಮೊದಲಾದವುಗಳನ್ನು ಸೃಷ್ಟಿಸಿದನು. ಧನ್ಯವಾದಗಳು ಪ್ರಭು. ಇಷ್ಟೆಲ್ಲ ಸೃಷ್ಟಿ ಮಾಡಿದ್ರೆ ಅವನಿಗೆ ಸಂತೃಪ್ತಿ ಆಗ್ಲಿಲ್ಲ, ಮತ್ತೆ ತಪಸ್ ಮಾಡಕ್ ಹೋಗ್ತಾನೆ. ಓಕೆ, ಕಂಟಿನ್ಯೂ ಮಾಡಿ. ಮಾನದ ಮಾಸಿ ಅನುವಾದ ಓದಿಯಲ್ಲಿ 20ನೇದು ಅನುವಾದ ಓದಿ. ಹರೇ ಕೃಷ್ಣ. ಪ್ರಜಾಪತಿ ದಕ್ಷನು ತಾನು ಎಲ್ಲಾ ಬಗೆಯ ಜೀವಿಗಳನ್ನು ಸಮರ್ಪಕವಾಗಿ ಸೃಷ್ಟಿಸುತ್ತಿಲ್ಲವೆಂಬುದನ್ನು ಕಂಡು ವಿಂಧ್ಯ ಪರ್ವತದ ಬಳಿಯ ಒಂದು ಪರ್ವತ ಪ್ರದೇಶವನ್ನು ಸಮೀಪಿಸಿದನು. ಅಲ್ಲಿ ಅವನು ತೀವ್ರವಾದ ತಪಶ್ಚರ್ಯೆಯಲ್ಲಿ ತೊಡಗಿದನು. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು. ಫೋಟೋದಲ್ಲಿ ನೋಡ್ತಾ ಇದ್ದಾರೆ, ದಕ್ಷ ತೀವ್ರ ತಪಸ್ಸಿಗೆ ಒಳಗಾಗ್ತಾನೆ, ತಪಸ್ಸು ಮಾಡ್ತಾನೆ. ಸೊ ಭಗವಂತನಿಗೆ ಪ್ರಾರ್ಥನೆಗಳನ್ನ ಸಲ್ಲಿಸುತ್ತಾನೆ. ಓಕೆ, ಯಾರಾದ್ರೂ ಪ್ರಭುಜಿ ಓದ್ತೀರಾ? ಅನುವಾದ ಓದಿ. 21, 22 ಎರಡು ಅನುವಾದ ಓದ್ಬೇಕು. ಎನಿ ಪ್ರಭುಜಿಸ್? ಯಾರು? ಕೃಷ್ಣಮೂರ್ತಿ ಪ್ರಭು. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓದ್ಲ ಪ್ರಭುಜಿ? ಓದಿ 21, 22. ಪರ್ವತದ ಬಳಿ ಇರುವ ಅಗಮರ್ಷಣವೆಂಬ ಹೆಸರಿನ ಒಂದು ಮಹಾಪುಣ್ಯ ಸ್ಥಳವಿತ್ತು. ಅಲ್ಲಿ ಪ್ರಜಾಪತಿ ದಕ್ಷನು ವಿದ್ಯುಕ್ತ ಕರ್ಮಗಳನ್ನು ನೆರವೇರಿಸಿದನು. ಅಲ್ಲದೆ ದೇವೋತ್ತಮ ಪರಮ ಪುರುಷನಾದ ಶ್ರೀ ಹರಿಯನ್ನು ತೃಪ್ತಿಗೊಳಿಸುವ ಸಲುವಾಗಿ
ಮಹಾವ್ರತಗಳನ್ನು ಆಚರಿಸಿ ಅವನನ್ನು ಸಂತುಷ್ಟಗೊಳಿಸಿದನು. ಹರೇ ಕೃಷ್ಣ ಪ್ರಭುಜಿ. ಇನ್ನೊಂದು ಓದಿ. 22 ಕೂಡ ಓದಿ. ಹರೇ ಕೃಷ್ಣ. ಓಕೆ, ನಾನು ಓದ್ಲಾ ಪ್ರಭು? ಓದಿ ಮಾತಾಜಿ. ನನ್ನ ಪ್ರಿಯ ರಾಜನೇ, ದಕ್ಷನು ದೇವೋತ್ತಮ ಪರಮ ಪುರುಷನಿಗೆ ಅರ್ಪಿಸಿದ ಹಂಸ ಗುಹ್ಯ ಪ್ರಾರ್ಥನೆಯನ್ನು ನಿನಗೆ ಸಂಪೂರ್ಣವಾಗಿ ವಿವರಿಸಿ ಹೇಳುತ್ತೇನೆ. ಆ ಪ್ರಾರ್ಥನೆಯಿಂದ ಹೇಗೆ ಭಗವಂತನು ಸಂತುಷ್ಟನಾದನು ಎಂಬುದನ್ನು ಕೂಡ ವಿವರಿಸುತ್ತೇನೆ. ಧನ್ಯವಾದಗಳು ಪ್ರಭು. ಹರೇ ಸೊ ಇಲ್ಲಿ ಅಘಮರ್ಷಣ ಅನ್ನೋ ಪರ್ವತಕ್ಕೆ, ವಿಂಧ್ಯಾಚಲದಲ್ಲಿರುವಂತಹ ಅಘಮರ್ಷಣ ಅನ್ನೋ ಅಲ್ಲಿ ಹಂಸ ಗುಹ್ಯ ಅನ್ನುವ ಪ್ರಾರ್ಥನೆಗಳನ್ನ ಅವರು ಮಾಡ್ತಾರೆ. ಸೊ ಈ ಹಂಸಗುಹ್ಯ ಪ್ರಾರ್ಥನೆಗಳು ಈ ರೀತಿ ಮುಂದೆ ಇದೆ. ಸೊ ಈ ಹಂಸಗುಹ್ಯ ಪ್ರಾರ್ಥನೆಗಳು ದಕ್ಷನು ಸೃಷ್ಟಿ ಮಾಡಿರೋದಲ್ಲ, ಕಂಪೋಸ್ ಮಾಡಿರೋದಲ್ಲ. ಇದು ಮೊದಲೇ ಇತ್ತು ವೇದಗಳಲ್ಲಿ. ಅದನ್ನೇ ರಿಪೀಟ್ ಮಾಡ್ತಾನೆ, ಹಂಸಗುಹ್ಯ ಪ್ರಾರ್ಥನೆಗಳನ್ನು ರಿಪೀಟ್ ಮಾಡ್ತಾನೆ. ಸೊ ಈಗ 23ನೇ ಶ್ಲೋಕದಿಂದ ಪ್ರಾರಂಭವಾಗ್ತದೆ. 23ರಿಂದ 34ನೇ ಶ್ಲೋಕ, ಸುಮಾರು 11 ಶ್ಲೋಕಗಳಲ್ಲಿ ಈ ಪ್ರಾರ್ಥನೆಗಳನ್ನು ಉಲ್ಲೇಖಿಸಲಾಗಿದೆ. ಸೊ ಈ ಪ್ರಾರ್ಥನೆಗಳನ್ನು ನಾವು ಸಂಕ್ಷಿಪ್ತವಾಗಿ ನೋಡೋಣ. ಸೊ ಪ್ರತಿಯೊಂದು ಪ್ರಾರ್ಥನೆಯಲ್ಲಿ ಒಂದು ಮುಖ್ಯವಾದ ವಿಷಯ ಇರ್ತದೆ. ಆ ವಿಷಯವನ್ನು ಹಿಡಿದುಕೊಂಡು ಅವರು ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ದಕ್ಷ ಪ್ರಜಾಪತಿ ಈ ಪ್ರಾರ್ಥನೆಗಳು ಭಗವಂತನೇ ಆಗಿದ್ರು ಕೂಡ ಪ್ರಾರ್ಥನೆಗಳಲ್ಲಿ ಅಷ್ಟು ಶುದ್ಧ ಭಕ್ತಿಯ ವರ್ಣನೆ ಇಲ್ಲ. ಭಗವಂತನ ಮಹಿಮೆ ಇದೆ, ಭಗವಂತನ ಸೇವೆಗಾಗಿ ಪ್ರಾರ್ಥನೆ ಇದೆ, ಆದರೆ ಶುದ್ಧ ಭಕ್ತಿಯ ವರ್ಣನೆ ಅಷ್ಟು ಕಾರಣಕ್ಕೆ ಇಲ್ಲಿ ಬರೋದಿಲ್ಲ. ಯಾಕಂದ್ರೆ ಭೌತಿಕ ಇಚ್ಛೆಗಳನ್ನು ಇಟ್ಕೊಂಡು ದಕ್ಷ ಪ್ರಾರ್ಥನೆ ಮಾಡದೇ ಇಲ್ಲ. ಸೊ ಅದಕ್ಕಾಗಿ ದಕ್ಷ ಭಗವಂತನ ದರ್ಶನ ಮಾಡಿದ ಮೇಲೂ ಕೂಡ ಶುದ್ಧ ಭಕ್ತಿಯನ್ನು ಕೇಳಿಲ್ಲ. ಯಾಕಂದ್ರೆ ಅವನ ಮನಸ್ಸು ಇನ್ನು ಪವಿತ್ರವಾಗಿರಲಿಲ್ಲ. ಸೊ ಅದು ಯಾಕೆ ಅಂತ ಮುಂದೆ ಗೊತ್ತಾಗ್ತದೆ. ಯಾಕಂದ್ರೆ ಅಪರಾಧದ ಭಾವನೆ ದಕ್ಷನ ಮನಸ್ಸಿನಲ್ಲಿತ್ತು. ಹಿಂದೆ ಶಿವನ ಪ್ರತಿ ಅಪರಾಧವನ್ನು ಎಸಗಿದ್ದ ಅವನ ಇಂಪ್ರೆಷನ್ಸ್ ಅವನ ಮನಸ್ಸಲ್ಲಿತ್ತು. ನಮ್ಮ ಮನಸ್ಸಲ್ಲಿ ಏನಾದರೂ ಇಂಪ್ರೆಷನ್ ಬಂದ್ಬಿಟ್ರೆ ಅದು ಬೇಗ ಹೋಗೋದಿಲ್ಲ, ಅದು ಪದೇ 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 ರಿಪೀಟ್ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಅದು ಇಂಪ್ರೆಷನ್ ಅನ್ನು ಕಂಪ್ಲೀಟ್ ಆಗಿ ತೊಳೆಯೋದಕ್ಕೆ ತುಂಬಾ ತೀವ್ರವಾದ ಒಂದು ಸಾಧನೆ, ತೀವ್ರವಾದ ಅನುಗ್ರಹ ಬೇಕಾಗ್ತದೆ. ದಕ್ಷನ ಮನಸ್ಸಿನಲ್ಲಿ ಅಪರಾಧದ ಭಾವನೆ ಇತ್ತು, ಅದು ಬೇಗ ತೊಳೆಯೋಕ್ಕಾಗಲಿಲ್ಲ. ಸೊ ಅದಕ್ಕಾಗಿ ಮುಂದೆ ಮತ್ತೆ ನಾರದರ ಪ್ರತಿ ಅಪರಾಧವನ್ನ ಮಾಡ್ತಾನೆ. ನಾರದರ ಪ್ರತಿ ಅಪರಾಧವನ್ನು ಮಾಡಿ ನಾರದನಿಗೆ ಶಾಪ ಕೂಡ ಕೊಡ್ತಾನೆ. ಮತ್ತೆ ನಿನಗೆ ಇರೋದಕ್ಕೆ ನಿವಾಸ ಸ್ಥಾನ ಇಲ್ಲದೆ ಇರಲಿ ಅಂತ ಒಂದು ಶಾಪವನ್ನು ಕೂಡ ಕೊಡ್ತಾನೆ. ಸೊ ಅಪರಾಧದ ಮೇಲೆ ಅಪರಾಧ ಆಗ್ತಾ ಇರ್ತದೆ ದಕ್ಷಿಣದು. ಅದಕ್ಕಾಗಿ ದಕ್ಷಿಣನ್ನ ಶುದ್ಧ ಭಕ್ತನ ಕೆಟಗರಿಯಲ್ಲಿ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಬ್ರಹ್ಮನ ಮಗನೇ ಆಗಿದ್ರು ಕೂಡ, ಪ್ರಜಾಪತಿ ಅಂತ ಪ್ರಸಿದ್ಧನಾಗಿದ್ರು ಕೂಡ ದಕ್ಷ ಪ್ರಜಾಪತಿಯನ್ನ ಶುದ್ಧ ಭಕ್ತರ ಕೆಟಗರಿಯಲ್ಲಿ ಎಣಿಸೋದಿಲ್ಲ. ಸೊ 12 ಮಹಾಜನರಲ್ಲಿ ದಕ್ಷರ ಹೆಸರಿಲ್ಲ, ಶುದ್ಧ ಭಕ್ತರ ಪಟ್ಟಿಯಲ್ಲಿ ಕೂಡ ದಕ್ಷರ ಹೆಸರಿಲ್ಲ. ಸೊ ದಕ್ಷನಿಂದ ನಾವೇನ್ ಕಲಿಬೇಕಂದ್ರೆ, ಯಾವುದೇ ಭಕ್ತರ ಪ್ರತಿ ಅಥವಾ ಭಗವಂತನ ಪ್ರತಿ ಅಪರಾಧವನ್ನು ಎಸಗಬಾರದು. ಸೇವಾ ಭಾವನೆಯಲ್ಲಿ ಅವರ ಸೇವೆಯನ್ನು ಮಾಡಬೇಕು, ಅವರ ಅಪ್ರಿಷಿಯೇಷನ್ ಮಾಡಬೇಕು, ಹೊಗಳಬೇಕು. ಆದರೆ ಅವರ ಅಪರಾಧವನ್ನು ಮಾಡಬಾರ್ದು, ಅವರನ್ನು ಹೀಯಾಳಿಸಬಾರ್ದು ಅನ್ನೋದನ್ನು ನಾವು ದಕ್ಷನಿಂದ ಕಲಿತೀವಿ. ಸೊ ಈ 11 ಶ್ಲೋಕಗಳಲ್ಲಿ ಫಸ್ಟ್ 3 ಶ್ಲೋಕಗಳಲ್ಲಿ ಭಗವಂತನ ದಿವ್ಯ ರೂಪದ ಬಗ್ಗೆ, ದಿವ್ಯ ಜ್ಞಾನದ ಬಗ್ಗೆ ವರ್ಣನೆ ಬರ್ತಾ ಇದೆ. ರೈಟ್, ಭಗವಂತನಲ್ಲಿ ಸಂಪೂರ್ಣ ಜ್ಞಾನವಿದೆ, ನಮ್ಮ ಜೀವಾತ್ಮದಲ್ಲಿ ಅಲ್ಪ ಜ್ಞಾನ ಮಾತ್ರವಿದೆ. ನಂತರ 2 ಶ್ಲೋಕಗಳಲ್ಲಿ ಭಗವಂತನ ಸಕಾರ ರೂಪ, ಸಗುಣ ರೂಪ, ವಿಶೇಷ ರೂಪ, ನಂತರ ಭಗವಂತನ ನಿರ್ಗುಣ ರೂಪದ ಅದರ ಒಂದು ವರ್ಣನೆ ಬರ್ತದೆ. ಸೊ ಲಾರ್ಡ್ ಈಸ್ ಹ್ಯಾವಿಂಗ್ ಎ ಫಾರ್ಮ್, ಆದರೆ ಭಗವಂತನ ಬ್ರಹ್ಮ ಜ್ಯೋತಿಗೆ ಆಕಾರವಿಲ್ಲ. ನಂತರ ಭೌತಿಕ ವಿಕಾರಗಳೆಲ್ಲ, ಭೌತಿಕ ಸೃಷ್ಟಿಯೆಲ್ಲ ಭಗವಂತನ ಸ್ವರೂಪದಿಂದ ಬರ್ತಾ ಇಲ್ಲ, ಭಗವಂತನ ಬಹಿರಂಗ ಶಕ್ತಿಯಿಂದ ನಿರ್ಮಾಣವಾಗಿದೆ. ನಂತರ ಸೊ ಭಕ್ತಿ ಮತ್ತು ಜ್ಞಾನದ ಬಗ್ಗೆ ಸ್ವಲ್ಪ ವರ್ಣನೆ ಇದೆ. ಮತ್ತೆ ಭಗವಂತನ ನಾಮ ಮತ್ತು ರೂಪದ ದಿವ್ಯವು, ಲಾರ್ಡ್ಸ್ ಆಕ್ಟಿವಿಟೀಸ್ ಅಂಡ್ ಅಪಿಯರೆನ್ಸಸ್ ದಿವ್ಯ.
ಜನ್ಮ ಕರ್ಮ ಚ ಮೇ ದಿವ್ಯಂ, ಆ ಒಂದು ತತ್ವನ ವರ್ಣನೆ ಮಾಡಲಾಗಿದೆ. ಭಗವಂತ ಯಾವುದೇ ರೂಪದಲ್ಲಿ ಬರಲಿ, ಶೂಕರನ ರೂಪದಲ್ಲಿ ಬರಲಿ, ಅಥವಾ ನರಸಿಂಹನ ರೂಪದಲ್ಲಿ ಬರಲಿ, ಮತ್ಸ್ಯನ ರೂಪದಲ್ಲಿ ಬರಲಿ, ಕೂರ್ಮ ರೂಪದಲ್ಲಿ ಬರಲಿ, ಕೀಳು ಪ್ರಾಣಿಯ ರೂಪದಲ್ಲಿ ಬಂದರೂ ಕೂಡ ಭಗವಂತನ ಒಂದು ಸ್ಥಳ ದಿವ್ಯವಾಗಿರ್ತದೆ ಅನ್ನೋದನ್ನ ಇಲ್ಲಿ ನಾವು ಕಲಿಯಬಹುದಾಗಿದೆ. ಓಕೆ, ಈಗ ಒಂದೆರಡು ಪ್ರಾರ್ಥನೆಗಳನ್ನು ನೋಡೋಣ, ಮುಂದಿನ ವಾರ ಕಂಟಿನ್ಯೂ ಮಾಡೋಣ. ಪ್ರಜಾಪತಿರುವಾಚ ನಮಃ ಪರಾಯ ವಿತತ್ಥಾನುಭೂತಯೇ ಗುಣತ್ರಯಾಭಾಸ ನಿಮಿತ್ತ ಬಂಧವೇ ಅದೃಷ್ಟಧಾಮ್ನೇ ಗುಣತತ್ವಬುದ್ಧಿಭಿರ್ ನಿವೃತ್ತಮಾನಾಯ ದಧೇ ಸ್ವಯಂಭುವೇ. ಪ್ರಭಾ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಪ್ರಜಾಪತಿ ದಕ್ಷನು ಹೇಳಿದನು, ಮಾಯಾಶಕ್ತಿ ಮತ್ತು ಅದರ ಸೃಷ್ಟಿಸುವ ಭೌತ ವರ್ಗಗಳಿಗೆ ದೇವೋತ್ತಮ ಪರಮಪುರುಷನು ಅತೀತನಾಗಿದ್ದಾನೆ. ಅವನು ಪರಿಪೂರ್ಣ ಜ್ಞಾನ ಮತ್ತು ಪರಮ ಇಚ್ಛಾಶಕ್ತಿಗಳ ಆಗರವಾಗಿದ್ದಾನೆ. ಅಲ್ಲದೆ ಅವನು ಎಲ್ಲಾ ಜೀವಿಗಳ ಮತ್ತು ಮಾಯಾಶಕ್ತಿಯ ನಿಯಂತ್ರಕನೂ ಆಗಿದ್ದಾನೆ. ಈ ಭೌತ ಸೃಷ್ಟಿಯೇ ಸರ್ವಸ್ವವೆಂದು ಭಾವಿಸುವ ಬದ್ಧಜೀವಿಗಳು ಅವನನ್ನು ಕಾಣಲಾರರು, ಏಕೆಂದರೆ ಅವನು ಪ್ರಾಯೋಗಿಕ ಜ್ಞಾನವು ಒದಗಿಸುವ ಸಾಕ್ಷಾಧಾರಗಳಿಗೆ ಅತೀತನಾಗಿದ್ದಾನೆ. ಅವನು ಸ್ವಯಂ ಪ್ರತ್ಯಕ್ಷನೂ ಸ್ವಯಂ ಪೂರ್ಣನೂ ಆಗಿರುವುದರಿಂದ ಅವನಿಗಿಂತ ಉತ್ತಮವಾದ ಯಾವ ಕರ್ತನೂ ಅವನಿಗೆ ಕರ್ತನಲ್ಲ. ಅವನಿಗೆ ನನ್ನ ಗೌರವ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಹರೇ ಕೃಷ್ಣ ಪ್ರಭು. ಈ ಪ್ರಾರ್ಥನೆಗಳು ಸ್ವಲ್ಪ ಟೆಕ್ನಿಕಲ್ ಅಂತ ಅನಿಸ್ಬೋದು, ಯಾಕೆಂದ್ರೆ ಭಗವಂತನ ತತ್ವ, ಭಗವಂತನ ಸೃಷ್ಟಿ, ಭಗವಂತನ ಶಕ್ತಿ ಇತ್ಯಾದಿಗಳನ್ನ ವರ್ಣನೆ ಮಾಡ್ತಾರೆ. ಸೊ ಮುಖ್ಯವಾಗಿ ಏನಂತಂದ್ರೆ ಭಗವಂತನ ಒಂದು ದೇಹ ಅತೀತವಾಗಿದೆ, ಗುಣಾತೀತ. ಅದೃಷ್ಟಧಾಮೆ ಗುಣತತ್ವ ಬುದ್ಧಿಭಿ. ಸೊ ಈ ಯಾರು ಗುಣದ ಬಂಧನದಲ್ಲಿದ್ದಾರೆ, ನಮ್ಮಂಥವರು ಅದೃಷ್ಟ. ನಾವು ಭಗವಂತನನ್ನು ನೋಡೋಕ್ಕೆ ಆಗೋದಿಲ್ಲ, ಭಗವಂತನನ್ನ ಎಕ್ಸ್ಪೀರಿಯನ್ಸ್ ಮಾಡೋಕೆ ಆಗೋದಿಲ್ಲ, ಯಾಕಂದ್ರೆ ಭಗವಂತ ಗುಣಾತೀತನಾಗಿದ್ದಾನೆ. ಸೊ ಗುಣಾಧಮರು ಹೇಗೆ ಗುಣಾತೀತರನ್ನ ನೋಡ್ಬೋದು? ಸಪೋಸ್ ಸೂರ್ಯ ಇದ್ದಾನೆ, ಸೂರ್ಯ ಎಲ್ಲರೂ ಕಾಣಿಸ್ತಾನೆ, ಆದ್ರೆ ಯಾವಾಗ ಮೋಡ ಆಕಾಶದಲ್ಲಿ ಬಂದಾಗ ಸೂರ್ಯ ಕಣ್ಮರೆ ಆಗ್ತಾನೆ, ರೈಟ್? ಸೊ ಮೋಡದ ಕೆಳಗಿರುವವರು ನಾವು ಸೂರ್ಯನನ್ನ ನೋಡಕ್ಕೆ ಸಾಧ್ಯವಿಲ್ಲ. ಅದೇ ಮೋಡ ಯಾರಿಂದ ಸೃಷ್ಟಿಯಾಗಿದೆ? ಸೂರ್ಯನಿಂದನೇ ಸೃಷ್ಟಿಯಾಗಿದೆ, ರೈಟ್? ಸೂರ್ಯನ ಕಿರಣದಿಂದ ನೀರು ಹಾವಿಯಾಗಿ ಮೋಡವಾಗ್ತದೆ, ಮೋಡ ಬಂದು ಸೂರ್ಯನನ್ನೇ ಆವರಿಸ್ತದೆ. ಅದೇ ರೀತಿ ಭಗವಂತನಿಂದಲೇ ಭಗವಂತನ ಸೃಷ್ಟಿ ನಿರ್ಮಾಣವಾಗಿದೆ. ಆ ಭಗವಂತನ ಒಂದು ಸೃಷ್ಟಿ ಅಥವಾ ಶಕ್ತಿ ಏನಿದೆ, ಮಾಯಾಶಕ್ತಿ, ಅದು ಭಗವಂತನನ್ನು ಆವರಿಸುತ್ತೆ ಕ್ಷಣಿಕವಾಗಿ. ಆಕ್ಚುಲಿ ನಮ್ಮ ದೃಷ್ಟಿಯನ್ನು ಆವರಿಸ್ತದೆ ಅಷ್ಟೇ, ಭಗವಂತನನ್ನು ಆವರಿಸಕ್ಕೆ ಸಾಧ್ಯವಿಲ್ಲ. ಕ್ಲೌಡ್ ಕ್ಯಾನ್ ಕವರ್ ಅವರ್ ಐಸ್, ನಾಟ್ ದ ಸನ್. ಸತ್ಯವಾಗಿ ಯಾರು ಮಾಯಾಶಕ್ತಿಯ ಪ್ರಭಾವದಲ್ಲಿದ್ದಾರೆ, ಕೆಲವೊಮ್ಮೆ ಅವರು ಭಗವಂತನ ನೋಡೋಕೆ ಸಾಧ್ಯವಿಲ್ಲ. ಆದರೆ ಯಾವಾಗ ಭಗವಂತನ ಅನುಗ್ರಹದಿಂದ ಅದು ಮಾಯಾಶಕ್ತಿಯ ಆವರಣ ಹೋಗುತ್ತೆ, ಆಗ ಭಗವಂತನನ್ನು ನೋಡಬಹುದು. ಈಗ ಸೂರ್ಯನ ಪ್ರಭಾವದಿಂದ ಮೋಡ ನಿರ್ಮಾಣವಾಗ್ತದೆ, ಸೂರ್ಯನ ಪ್ರಭಾವದಿಂದಲೇ ಗಾಳಿ ಬೀಸಿ ಅದು ಮೋಡ ದೂರ ಹೋಗ್ತದೆ, ಆಗ ಸೂರ್ಯನನ್ನು ನೋಡಬಹುದು. ಅದೇ ರೀತಿ ಭಗವಂತನಿಂದಲೇ ತ್ವಮಾರ ಇಚ್ಛಾಯ ಸಭ ಮಾಯಾವಶ, ಸಭೆ ಮಾಯಾವಶ. ನಿನ್ನ ಇಚ್ಛೆಯಿಂದ ಎಲ್ಲರೂ ಮಾಯದ ಬಂಧನದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಹೇ ಭಗವಂತ, ನಿನ್ನ ಇಚ್ಛೆಯಿಂದಲೇ ಎಲ್ಲರೂ ಬಿಡುಗಡೆ ಆಗ್ಬೋದು. ಸೊ ಅದಕ್ಕಾಗಿ ಹೇ ಭಗವಂತ, ದಯವಿಟ್ಟು ನಮ್ಮನ್ನ ಮಾಯಾಶಕ್ತಿಯಿಂದ ಬಿಡುಗಡೆ ಮಾಡಿ ನಿಮ್ಮ ಸೇವೆಯಲ್ಲಿ ತೊಡಗಿಸು ಹೇ ರಾಧಾಕೃಷ್ಣ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಸೊ ಅದು ಪ್ರಥಮ ಶ್ಲೋಕ. ನ ಯಸ್ಯ ಸಖ್ಯಂ ಪುರುಷೋ ವೈತಿ ಸಖ್ಯು ಸಖಾ ವಸನ್ ಸಂವಸಂತ ಪುರೇಸ್ಮಿನ್ ಗುಣೋ ಯಥಾ ಗುಣಿನೋ ವ್ಯಕ್ತ ದೃಷ್ಟೇ ತಸ್ಮೈ ಮಹೇಶಾಯ ನಮಸ್ಕರೋಮಿ. 24 ಯಾರು ಓದ್ತೀರಾ? ಮಹಾಭಾವನೆ ಮಾತಾಡಿ 3 ಜನ ಕೈತಿದ್ದಾರೆ. ಹೌದು. ಹರೇ ಕೃಷ್ಣ. ಇಂದ್ರಿಯ ವಿಷಯಗಳು ರೂಪ, ರಸ, ಸ್ಪರ್ಶ, ಗಂಧ ಮತ್ತು ಶಬ್ದ
ತಮ್ಮನ್ನು ಇಂದ್ರಿಯಗಳು ಹೇಗೆ ಗ್ರಹಿಸುತ್ತವೆ ಎಂಬುದನ್ನು ತಿಳಿಯಲಾರವು. ಹಾಗೆಯೇ ಬದ್ಧಾತ್ಮನಾದವನು ತನ್ನ ಶರೀರದಲ್ಲಿ ಪರಮಾತ್ಮನ ಜೊತೆಯಲ್ಲಿದ್ದರೂ ಕೂಡ ಭೌತಿಕ ಸೃಷ್ಟಿಯ ಒಡೆಯನಾದ ಪರಮ ಅಲೌಕಿಕ ವ್ಯಕ್ತಿಯು ಹೇಗೆ ತನ್ನ ಇಂದ್ರಿಯಗಳನ್ನು ಬಳಸುತ್ತಾನೆ ಎಂಬುದನ್ನು ತಿಳಿಯಲಾರನು. ಅಂತ ಪರಮ ನಿಯಾಮಕನಾದ ಪರಮ ಪುರುಷನಿಗೆ ನನ್ನ ಗೌರವ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಸೊ ಇಲ್ಲೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಗುಣೋ ಯಥಾ ಗುಣಿನೋ ವ್ಯಕ್ತ ದೃಷ್ಟೇ. ಗುಣ ಅಂತಂದ್ರೆ ಇಂದ್ರಿಯ ವಸ್ತು, ಗುಣಿನ ಅಂದ್ರೆ ಇಂದ್ರಿಯಗಳು. ಸಪೋಸ್ ನಾವು ಕಣ್ಣಿಂದ ಯಾವುದೊಂದು ಫಲವನ್ನು ನೋಡ್ತೀವಿ, ಸಪೋಸ್ ಕಣ್ಣಿಂದ ಒಂದು ಏನೋ ನೋಡ್ತೀವಿ. ಸೊ ಸಪೋಸ್ ಈ ಮೊಬೈಲ್ ಇದೆ, ಮೊಬೈಲನ್ನು ನೋಡ್ತೀವಿ ಕಣ್ಣಿಂದ, ಆದರೆ ಮೊಬೈಲ್ ನನ್ನನ್ನು ನೋಡೋಕ್ಕಾಗಲ್ಲ. ಕರೆಕ್ಟ್? ದ ಡಿವೈಸ್, ಐ ಕ್ಯಾನ್ ಸಿ ದ ಡಿವೈಸ್, ಬಟ್ ಡಿವೈಸ್ ಕ್ಯಾನ್ ಪರ್ಸೀವ್ ಮೀ. ಅದು ಕಣ್ಣಿನ ಉದಾಹರಣೆ. ಸಪೋಸ್ ಗುಲಾಬ್ ಜಾಮೂನ್ ಇದೆ, ಗುಲಾಬ್ ಜಾಮೂನ್ ನಾವು ತಿಂದಾಗ ಅದು ಒಂದು ನಾಲಿಗೆ ಇಂದ್ರಿಯ, ರಸದ ಇಂದ್ರಿಯ, ಇಟ್ ಬಿಕಮ್ಸ್ ಹ್ಯಾಪಿ. ಆದರೆ ಗುಲಾಬ್ ಜಾಮೂನ್ ಕ್ಯಾನಾಟ್ ಪರ್ಸೀವ್ ದ ಟೇಸ್ಟ್ ಆಫ್ ದ ಟಂಗ್. ಸೊ ಯಾವ ರೀತಿ ಒಂದು ಇಂದ್ರಿಯ ವಸ್ತು ಇಂದ್ರಿಯಗಳ ಒಂದು ಕ್ರಿಯೆಯನ್ನ, ಇಂದ್ರಿಯಗಳನ್ನ ನೋಡೋಕ್ಕಾಗುವುದಿಲ್ಲ, ಹೇ ಭಗವಂತ, ಅದೇ ರೀತಿ ನಾವು ನಿಮ್ಮ ಸೃಷ್ಟಿ, ನಾವು ನಿಮ್ಮನ್ನು ನೋಡೋಕ್ಕಾಗುವುದಿಲ್ಲ. ನೀವು ನನ್ನ ಸಖ. ಸಖ್ಯಂ ಪುರುಷೋಹಿತ ಸಖ್ಯವು ಸಖಾ ವಸನ್ ಸಂವಸಂತ ಪುರೇಸ್ಮಿ. ಈ ದೇಹದಲ್ಲಿ ಆತ್ಮಾವತಿ ಪರಮಾತ್ಮ ಇಬ್ರು ಒಟ್ಟಿಗೆ ಕೂತಿದ್ದಾರೆ, ಹತ್ತಿರ ಕೂತಿದ್ದಾರೆ. ಆದರೆ ಭಗವಂತ ನಮ್ಮನ್ನು ನೋಡ್ತಾ ಇದ್ದಾನೆ, ನಾವು ಭಗವಂತನನ್ನು ನೋಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ದಟ್ಸ್ ಅವರ್ ಪ್ರಾಬ್ಲಮ್. ಸೊ ದ ಮೋಸ್ಟ್ ನಿಯರೆಸ್ಟ್ ಫ್ರೆಂಡ್, ನಮ್ಮ ಹೃದಯದಲ್ಲಿ ಭಗವಂತ, ಅತಿ ನಿಕಟವಾದಂತಹ ವ್ಯಕ್ತಿ ಅಂದ್ರೆ ಭಗವಂತ. ಅದೇ ಅಂತಹ ನಿಕಟವಾದ ಭಗವಂತನನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದು ನಮ್ಮ ದುರದೃಷ್ಟ. ಇಟ್ಸ್ ಅವರ್ ಮಿಸ್ಫಾರ್ಚೂನ್. ಸೊ ಭಕ್ತಿ ಅಂತಂದ್ರೆ ಏನು? ಹೃದಯದಲ್ಲಿ ಕುಂತಿರುವಂತಹ ಪರಮಾತ್ಮನನ್ನ ನೋಡುವುದು ಅಥವಾ ಎಕ್ಸ್ಪೀರಿಯನ್ಸ್ ಮಾಡುವುದು. ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋ. ಯಾರು ತಮ್ಮ ಮನಸ್ಸನ್ನ ಇಂದ್ರಿಯಗಳನ್ನು ಗೆದ್ದಿದ್ದಾರೆ, ಜಿತಾತ್ಮನ ಅಂದ್ರೆ ಇಂದ್ರಿಯಗಳನ್ನ ಮತ್ತೆ ಮನಸ್ಸನ್ನು ಗೆದ್ದವರು. ಪ್ರಶಾಂತಸ್ಯ, ಅವರು ಪ್ರಶಾಂತವಾಗಿ ಕೂತ್ಕೋಬಹುದು. ಅಂತಹ ಪ್ರಶಾಂತ ಮನಸ್ಸಿನಲ್ಲಿ ಪರಮಾತ್ಮ ಸಮಾಹಿತ, ಪರಮಾತ್ಮನನ್ನು ನೋಡಲು ಸಾಧ್ಯ. ಸಪೋಸ್ ಯಾವುದೋ ಒಂದು ರೂಮಲ್ಲಿ ತುಂಬಾ ನಾಯ್ಸ್ ಇದೆ, ಎಲ್ಲರೂ ಮಾತಾಡ್ತಾ ಇದ್ದಾರೆ. ಸೊ ಪಕ್ಕದಲ್ಲಿ ಕೂತ್ಕೊಂಡವ್ರ ಜೊತೆ ನಾವು ಮಾತಾಡುವಾಗ ಅವ್ರು ಹೇಳೋದು ಕೇಳಿಸೋದಿಲ್ಲ, ಯಾಕಂದ್ರೆ ತುಂಬಾ ನಾಯ್ಸ್ ಇದೆ. ಅದೇ ಪ್ರಶಾಂತವಾದ ಕೋಣೆಯಲ್ಲಿ ಕೂತ್ಕೊಂಡಾಗ ಅವ್ರು ಹೇಳಿದ್ದು ನಾವು ಕೇಳ್ಬೋದು, ನಾವು ಹೇಳಿದ್ದು ಅವ್ರು ಕೇಳ್ಬೋದು. ಈಗ ಮನಸ್ಸಲ್ಲಿ ಸಾಕಷ್ಟು ಗೊಂದಲಗಳಿವೆ, ಸಾಕಷ್ಟು ನಾಯ್ಸ್ ಇದೆ. ಆಸೆಗಳು, ವಿಷಯ ವಸ್ತುಗಳು ಮನಸ್ಸಲ್ಲಿ ತುಂಬಿಕೊಂಡಿದ್ದಾವೆ. ರೈಟ್? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇತ್ಯಾದಿ ಸಂಸ್ಕಾರಗಳು, ವಾಸನೆಗಳು, ವೃತ್ತಿಗಳು ಎಲ್ಲ ತುಂಬಿದ ಕಾರಣ ಪರಮಾತ್ಮ ಇದ್ದಾನೆ, ಆದರೆ ಪರಮಾತ್ಮ ಗೋಚರವಾಗ್ತಾ ಇಲ್ಲ. ರೈಟ್? ಪರಮಾತ್ಮ ನಮ್ಮ ಜೊತೆ ಮಾತಾಡ್ತಾ ಇದ್ದಾನೆ, ಆದರೆ ಪರಮಾತ್ಮನ ಧ್ವನಿ ನಮಗೆ ಕೇಳಿಸ್ತಾ ಇಲ್ಲ. ಸೊ ಪಕ್ಕದಲ್ಲಿ ಕೂತಿದ್ರು ಕೂಡ ಭಗವಂತನ ಅನುಭೂತಿ ಆಗ್ತಾ ಇಲ್ಲ. ಅದಕ್ಕಾಗಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ. ಸೊ ಪ್ರಶಾಂತವಾಗಿ ನಾವು ಜೊತೆ ಮಾಡ್ತಾ 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 ಏನಾಗ್ತದೆ, ಮನಸ್ಸಲ್ಲಿರುವಂಥ ಎಲ್ಲ ಒಂದು ಆಸೆಗಳು ಶಾಂತವಾಗಿರ್ತದೆ. ಯಥಾ ದೀಪೋ ನಿವಾತಸ್ಥೋ ನಿಂಗತೆ ಸೋಪಮಾ ಸ್ಮೃತಃ ಯೋಗಿನೋ ಯಥ ಚಿತ್ತಸ್ಯ ಯುಂಜತೋ ಯುಗಮಾತ್ಮವಾನ್. 6ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ಹೇಗೆ ಒಂದು ಗಾಳಿ ಇಲ್ಲದೆ ಇರುವ ಸ್ಥಳದಲ್ಲಿ ದೀಪ ಹೇಗೆ ನೆಟ್ಟಗೆ ನಿಲ್ಲುತ್ತೆ, ಉರಿಯುತ್ತೆ, ಅದು ಅಲ್ಲಾಡೋದಿಲ್ಲ. ಆ ರೀತಿ ಮನಸ್ಸು ಬಂದಾಗ, ಆ ಸ್ಥಳಕ್ಕೆ ಮನಸ್ಸು ಬಂದಾಗ, ನೋ ಡಿಸ್ಟರ್ಬೆನ್ಸ್ ಇನ್ ದ ಮೈಂಡ್. ಅಂತಹ ಪರಿಸ್ಥಿತಿಯಲ್ಲಿ ಯೋಗಿನೋ ಯಥ ಚಿತ್ತಸ್ಯ ಯುಂಜತೋ ಯೋಗಮಾತ್ಮವಾನ್. ಸೊ ದೆನ್ ಹಿ ಕ್ಯಾನ್ ಸಿ ದ ಲಾರ್ಡ್, ಹಿ ಕ್ಯಾನ್ ಪರ್ಸೀವ್ ದ ಲಾರ್ಡ್. ಆ ಒಂದು ಸ್ಥಳ ಬರೋದಕ್ಕೆ ಎಷ್ಟು ಜನ್ಮಗಳು ಬೇಕು ಗೊತ್ತಿಲ್ಲ, ಆದರೆ ನಾವು ಪ್ರಯತ್ನ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಪ್ರಯತ್ನ ಕೂಡ ಮಾಡಬೇಕು. ಆಗ ಒಂದು ದಿನ ಆ ಒಂದು ಹಂತವನ್ನು ತಲುಪಲು ಸಾಧ್ಯ. ಈಗಿರುವ ಸ್ತರದಲ್ಲಿ ಸಾಕಷ್ಟು ಆಸೆಗಳು, ದುರಾಸೆಗಳು ಕಾಡ್ತಾ ಇರ್ತವೆ. ಅದನ್ನೆಲ್ಲ ಬದಿಗಿಟ್ಟು, ಅಟ್ಲೀಸ್ಟ್ ಜಪ ಮಾಡೋ ಸಮಯದಲ್ಲಿ ಅದನ್ನೆಲ್ಲ ಬದಿಗಿಟ್ಟು ಜಪ ಮಾಡಬೇಕು. ಇದು ಲಾಸ್ಟ್ ಶ್ಲೋಕ ಇವತ್ತಿಗೆ.
ದೇಹೋऽಸौ ಅಕ್ಷಮನವೋ ಭೂತಮಾತ್ರम् ಆತ್ಮಾನಂ ಮನ್ಯಂ ಚ ವಿದು ಪರಂ ಯತ್ ಸರ್ವಂ ಪುಮಾನ್ ವೇದ ಗುಣಾಂಶ್ಚ ತಜ್ಞೋ ನ ವೇದ ಸರ್ವಜ್ಞಂ ಅನಂತಮೀಡೇ. ಯಾರು ಓದ್ತೀರಾ? ಸುಂದರಿ ಪ್ರಿಯಾ ಮಾತಾಜಿ. ನಾನು ಓದ್ತೀನಿ ಪ್ರಭು. ಓಕೆ, ವಿಜಯಗೌಡ ಮಾತಾಜಿ. ದಂಡವತ್ ಪ್ರಣಾಮ ಪ್ರಭು. ಅನುವಾದ. ತಾವು ಕೇವಲ ಜಡವಸ್ತು, ದೇಹ, ಪ್ರಾಣವಾಯು, ಬಾಹ್ಯೇಂದ್ರಿಯ ಮತ್ತು ಅಂತರಿಂದ್ರಿಯಗಳಾಗಿರುವುದರಿಂದ ಪಂಚಭೂತಗಳು ಮತ್ತು ಸೂಕ್ಷ್ಮ ಇಂದ್ರಿಯ ವಿಷಯಗಳು ರೂಪ, ರಸ, ಗಂಧ, ಶಬ್ದ ಮತ್ತು ಸ್ಪರ್ಶ ತಮ್ಮ ಸ್ವಭಾವವನ್ನು ತಾವೇ ಅರಿಯಲಾರವು. ಹಾಗೆಯೇ ಇತರ ಇಂದ್ರಿಯಗಳ ಸ್ವಭಾವವನ್ನಾಗಲಿ ಅಥವಾ ತಮ್ಮ ನಿಯಾಮಕನ ಸ್ವಭಾವವನ್ನಾಗಲಿ ಅರಿಯಲಾರವು. ಆದರೆ ಜೀವಿಯು ತನ್ನ ಆಧ್ಯಾತ್ಮಿಕ ಗುಣದಿಂದಾಗಿ ತನ್ನ ಶರೀರ, ಪ್ರಾಣವಾಯು, ಇಂದ್ರಿಯಗಳು, ಪಂಚಭೂತಗಳು ಮತ್ತು ಇಂದ್ರಿಯ ವಿಷಯಗಳನ್ನು ಅರಿಯಬಲ್ಲನು. ಅಲ್ಲದೆ ಅವುಗಳ ಮೂಲ ರೂಪಗಳಾದ ತ್ರಿಗುಣಗಳನ್ನು ಅರಿಯಬಲ್ಲನು. ಇಷ್ಟಾದರೂ ಜೀವಿಗೆ ಇವೆಲ್ಲವುಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದಿದ್ದರೂ ಸರ್ವಜ್ಞನೂ ಅಪರಿಮಿತನೂ ಆದ ಪರಮ ಪುರುಷನನ್ನು ಮಾತ್ರ ಕಾಣಲಾಗುವುದಿಲ್ಲ. ಆದ್ದರಿಂದ ನಾನು ಅವನಿಗೆ ನನ್ನ ಗೌರವಯುತ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಹರೇ ಕೃಷ್ಣ ಪ್ರಭು. ದಂಡವತ್ ಪ್ರಣಾಮ. ಹೇಗೆ ಭೌತಿಕ ವಸ್ತು ಇಂದ್ರಿಯಗಳನ್ನ ಏನಂತಾರೆ ಗ್ರಹಣ ಮಾಡಕ್ಕೆ ಸಾಧ್ಯವಿಲ್ಲ, ಆದರೆ ಆತ್ಮ ಇಂದ್ರಿಯಗಳನ್ನ ಗ್ರಹಿಸಬಹುದು, ಇಂದ್ರಿಯಗಳನ್ನ ನೋಡಬಹುದು. ಅದೇ ರೀತಿ ಆತ್ಮ ಪರಮಾತ್ಮನನ್ನು ಕಾಣಲು ಸಾಧ್ಯವಿಲ್ಲ, ಪರಮಾತ್ಮ ನಮ್ಮನ್ನೆಲ್ಲ ನೋಡಬಹುದು. ಆದರೆ ಈ ಮುಕ್ತ ಅವಸ್ಥೆಯಲ್ಲಿ, ಇನ್ ದ ಲಿಬರೇಟೆಡ್ ಸ್ಟೇಟ್, ಜೀವ ಪರಮಾತ್ಮನನ್ನು ನೋಡಲು ಸಾಧ್ಯ. ಹಾಗೆ ಮುಕ್ತ ಅವಸ್ಥೆಯಲ್ಲಿ. ಸೊ ಈ ಒಂದು ತತ್ವವನ್ನು ಹೇಳಿದ್ದಾರೆ. ಸೊ ಓಕೆ, ಸೊ ಆಕ್ಚುಲಿ ಪರಮಾತ್ಮನನ್ನು ನೋಡಬಹುದು, ಬ್ರಹ್ಮನನ್ನು ನೋಡಬಹುದು, ಆದರೆ ಈ ಕೆನಾಟ್ ಪರ್ಸೀವ್ ದ ಸುಪ್ರೀಂ ಲಾರ್ಡ್ ಭಗವಂತ, ಕೃಷ್ಣನನ್ನ ಅರಿಯಲು ಸಾಧ್ಯವಿಲ್ಲ. ಮುಕ್ತಾವಸ್ಥೆಯಲ್ಲಿ ಪರಮಾತ್ಮ ಅಥವಾ ಬ್ರಹ್ಮನವರೆಗೂ ಅವನು ತಲುಪಬಹುದು ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಸೊ ಇವತ್ತು ನಾವು 3 ಪ್ರಾರ್ಥನೆಗಳನ್ನು ಮಾತ್ರ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡಿದ್ವಿ. ನೀವು ಇದನ್ನು ಓದ್ಕೊಳ್ಳಿ. ಸೊ ನೀವು ನೆಕ್ಸ್ಟ್ ಕ್ಲಾಸಿಗೆ ಬರುವ ಮುಂಚೆ 26ನೇ ಶ್ಲೋಕದಿಂದ 34ನೇ ಶ್ಲೋಕದವರೆಗೂ ನೀವು ಓದ್ಕೊಂಡು ಬನ್ನಿ. ಅವಾಗ ಬೇಗ ಫಾಸ್ಟ್ ಆಗಿ ನಾವು ಫ್ಲೋ ಮಾಡೋಣ. ಸೊ ಮುಂದಿನ ಕ್ಲಾಸಲ್ಲಿ ಒಂದು ಚಾಪ್ಟರ್ ಕಂಪ್ಲೀಟ್ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇವತ್ತು ಸ್ವಲ್ಪ 3 ನಿಮಿಷ ಬೇಗನೆ ಮುಗಿಸ್ತಾ ಇದ್ದೀನಿ. 8 ಒಂದು ಮೀಟಿಂಗ್ ಇದೆ ನಂದು. ಸೊ ಐ ಹ್ಯಾವ್ ಟು ಗೋ ಫಾರ್ ದಟ್ ಮೀಟಿಂಗ್. ಸೊ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಮುಂದಿನ ವಾರ. ದಂಡವತ್ ಪ್ರಣಾಮ. ಓಕೆ, ದಂಡವತ್ ಪ್ರಣಾಮ. ಹರೇ ಹರೇ ಕೃಷ್ಣ ಕೃಷ್ಣ. ಪ್ರಭುಜಿ. ದಂಡವತ್ ಹರೇ ಪ್ರಣಾಮ. ಕೃಷ್ಣ ಪ್ರಭು. ಹರೇ ದಂಡವತ್ ಕೃಷ್ಣ. ಹರೇ ಕೃಷ್ಣ ಪ್ರಭು. श्रील प्रभुपाद की जय, श्रीमद् भागवतम की जय। ಹರೇ ಕೃಷ್ಣ.